Hello students, today we will begin with the new poem called as The Farmer's Wife. ಒಂದು ಹೊಸ poem Farmer's Wife ಅಂತ. Farmer's Wife, the title itself suggests what the content is. ಟೈಟಲ್ ನೋಡಿ ಅನ್ನಿಸ್ತೈತಿ ಈ ಪೊಯಮ್ದಲ್ಲಿ ಏನಿರ್ಬೋದಂತ. ಫಾರ್ಮರ್ ಅಂತಂತಂದ್ರೆ ರೈತ, ವೈಫ್ ಅಂತಂತಂದ್ರೆ ಅವನು ಹೆಂಡ್ತಿ, ರೈತನ ಹೆಂಡ್ತಿ ಅಂತ. ಹಿಯರ್ ಇನ್ ದಿ ಪ್ರೀ-ರೀಡಿಂಗ್ ಆ್ಯಕ್ಟಿವಿಟೀಸ್ can see that if you read it, lakhs of farmers have committed suicide in our country. ಇಲ್ಲಿ ಪ್ರೀ-ರೀಡಿಂಗ್ ಆ್ಯಕ್ಟಿವ್ ನೋಡ್ರಿ ಅಂತಂದ್ರೆ ನಮ್ಮ ದೇಶದೊಳಗೆ ಸಾಕಷ್ಟು ರೈತರು ಏನು ಮಾಡ್ತಾರೋ ಆತ್ಮಹತ್ಯೆ ಮಾಡ್ಕೋತಾರೆ. ದೇ ಹ್ಯಾವ್ ಕಮಿಟೆಡ್ ಸುಸೈಡ್. ವಾಟ್ ಕುಡ್ ಬಿ ದಿ ರೀಸನ್ ಫಾರ್ ದಿಸ್ ಡಿವಾಸ್ಟೇಟಿಂಗ್ ಟ್ರೆಂಡ್? ಇದಕ್ಕೆ ಕಾರಣ ಏನಿರ್ಬೋದು ಅಂತ. ಎಷ್ಟೋ ರೈತರು ಸಾಯ್ತಾರೋ, ಯಾಕೆ ಸಾಯ್ತಿರಬೇಕು, ಏನು ಕಾರಣ ಅಂತಂತ. ಹೌ ಡು ಯು ಥಿಂಕ್ ದಿಸ್ ವುಡ್ ಎಫೆಕ್ಟ್ ದೇರ್ ಫ್ಯಾಮಿಲೀಸ್? ಅವರು ಸತ್ತಾದ ನಂತರ, ಅವರು ಸುಸೈಡ್ ಮಾಡ್ಕೊಂಡಾದ ನಂತರ, ತಮ್ಮ ಸುಸೈಡ್ ಆದ ನಂತರ ತಮ್ಮ ಫ್ಯಾಮ್ಲಿಗೆ, ಅವ್ರ ಕುಟುಂಬಕ್ಕೆ ಯಾವ ರೀತಿದಾಗ ಹಾನಿ ಆಗ್ತೈತಿ, ಅವರು ಯಾವ ರೀತಿದಾಗ ಎಂಥ ಕಷ್ಟದಾಗಿಂದ ಪಾರಾಗಬೇಕಾಗ್ತೈತಿ, ಅವ್ರ ಕಷ್ಟಗಳು ಏನು ಅಂತಂತಂದು ಈ ಪೊಯಮ್ದಲ್ಲಿ ಇದೆ. ಬೇಸಿಕಲಿ ದಿಸ್ ಪೊಯಮ್ ಈಸ್ ಅಬೌಟ್ ದಿ ಎಗನಿ ಆಫ್ ದಿ ಫಾರ್ಮರ್ಸ್ ವೈಫ್. ಫಾರ್ಮರ್ ರೈತ ಸತ್ತಾದ ನಂತರ, ಆತ್ಮಹತ್ಯೆ ಮಾಡ್ಕೊಂಡಾದ ನಂತರ ಅವನ ಹೆಂಡ್ತಿಗೆ ಏನೇನು ತೊಂದರೆ ಅನುಭವಿಸ್ಬೇಕಾಗ್ತೈತಿ, ಆಕೆ ಯಾವ ರೀತಿದಾಗ ತೊಂದರೆ ಅನುಭವಿಸ್ತಾಳು, ಆಕಿನ ತ್ರಾಸು ಏನು, ಆಕಿನ ತ್ರಾಸದಾಗಿಂದ ಆಕಿ ಹೊರಗೆ ಬರಬೇಕಾದ್ರೆ ಏನು ಮಾಡಬೇಕು, ಅಥವಾ ಆಕಿ ಹ್ಯಾಂಗೆ ಏನು ಮಾಡ್ತಾಳು, ಜೀವನ ಹ್ಯಾಂಗೆ ಸಾಧಿಸ್ತಾಳು. ಯೂಶ್ವಲಿ ರೈತರ ಹೆಂಡ್ತಿ ಅಂತಂದ್ರೆ ಏನಿರ್ತಾಳು, ಶಿ ಈಸ್ ಎ ಹೌಸ್ ವೈಫ್. ಆಕೆ ಮನೆ ಬಿಟ್ಟು ಎಂದೂ ಹೊರಗೆ ಹೋಗಿರಂಗಿಲ್ಲ. ಆಕಿನ ಮೊದಲು ನೂರಾರು ಕಷ್ಟಗಳು ಇರ್ತಾವೆ. ಆ ಕಷ್ಟದಾಗ ಇದು ಒಂದು ಕಷ್ಟ, ಮನೆ ಹ್ಯಾಂಗೆ ಆಕೆ ನಡೆಸಬೇಕು. ಆಕೆ ಸಾಲಿ ಕಲ್ತಕ್ಕೆ ಇರೋಂಗಿಲ್ಲ, ಅಥವಾ ಏನಾದರೂ ನೌಕರಿ ಮಾಡಿ ತಿನ್ನುವಂಗೂ ಬರೋಂಗಿಲ್ಲ, ಬೇರೆ ಏನಾದರೂ ಕೆಲಸನೂ ಬರೋಂಗಿಲ್ಲ, ಹೊಲ ಮನೆ ನೋಡ್ಬೇಕಾದ್ರೆ ಅದು ಆಗಂಗಿಲ್ಲ. ಆಕಿಂದ ಜೀವನ ಆಕೆ ಹ್ಯಾಂಗೆ ಸಾಧನೆ ಮಾಡ್ತಾ ಅಂತ ಅನ್ನೋದು ಈ ಪೊಯಮ್ದಲ್ಲಿ ಐತೆ. ಆಕಿನ ಕಷ್ಟ ಬಗ್ಗೆ, ಆಕಿನ ದುಃಖದ ಬಗ್ಗೆ ಇಲ್ಲಿ ಪೊಯಮ್ದಲ್ಲಿ ಐತೆ. ಹಿಯರ್ ಇನ್ ದಿಸ್ ಪೊಯಮ್, ಈ ಪೊಯಮ್ದಾಗ ಏನಪ್ಪ ಅಂತಂತಂದ್ರೆ, ದಿ ಫಾರ್ಮರ್ ಹ್ಯಾಸ್ ಕಮಿಟೆಡ್ ಸುಸೈಡ್. ರೈತ ಏನದಾನಲ್ಲ, ಅವನು ಸುಸೈಡ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಈಗಾಗಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಆಕಿನ ಪರಿಸ್ಥಿತಿ ಬಗ್ಗೆ ಒಂದು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡುವಂಥದ್ದು ಇಲ್ಲಿ ಪೊಯಮ್ದಲ್ಲಿ ಕಂಡು ಬರುತ್ತೆ. ದ ಫಾರ್ಮರ್ಸ್ ವೈಫ್ ಬೈ ಓಲ್ಗಾ. ಓಲ್ಗಾ ಈಸ್ ಅ ಪೆನ್ ನೇಮ್. ಅದೊಂದು ದಿ ನೇಮ್ ಆಫ್ ದಿ ಪೊಯೆಟೆಸ್. ಹರ್ ನೇಮ್ ಈಸ್ ಪಿ ಲಲಿತಾ ಕುಮಾರಿ. ಪಿ ಲಲಿತಾ ಕುಮಾರಿ ಅಂತಂತಂದು ಆ ಪೊಯೆಟೆಸ್ ಹೆಸರು. ಆ್ಯಂಡ್ ಇದು ಏನೈತಿಲ್ಲ, ಓಲ್ಗಾ ಅಂತಂತಂದು ಆಕಿನ ಪೆನ್ ನೇಮ್. ಆಕೆ ಬರೆಯೋದು ಇದೇ ಹೆಸರದಿಂದ ಪೊಯಮ್ ಬರೀತಾರೆ. ದ ಫಾರ್ಮರ್ಸ್ ವೈಫ್, ಯು ಆರ್ ವರ್ಚ್ಯುಯಸ್. ಯು ಆರ್ ವರ್ಚ್ಯುಯಸ್ ಆ್ಯಂಡ್ ಯು ಆರ್ ಗಾನ್. ಅಂದ್ರೇನು ವರ್ಚ್ಯುಯಸ್? ವರ್ಚ್ಯುಯಸ್ ಅಂತಂದ್ರೇನು? ಪುಣ್ಯವಂತ. ನೀನು ಪುಣ್ಯವಂತ, ನೀನು ಓದಿ. ಇಲ್ಲಿ ನೋಡ್ರಿ ಆಕೆ ಹೆಂಗೆ ಹೇಳ್ತಾಳೆ, ಯು ಅಂತಂತಂದ್ರೆ ದ ಫಾರ್ಮರ್, ರೈತಿದ್ದವು, ನೀನು ಪುಣ್ಯವಂತ. ಆ್ಯಂಡ್ ಯು ಆರ್ ಗಾನ್, ನೀನು ಪುಣ್ಯವಂತಪ್ಪ, ನೀನು ಓದಿ, ನೀನು ದಾಟ್ಕೊಂಡಿ. ಪುವರ್ ಸಿನ್ನರ್ ದ್ಯಾಟ್ ಐ ರಿಮೇನ್ ಬಿಫೋರ್ ಯುವರ್ ಕ್ರೆಡಿಟರ್ಸ್. ಪುವರ್ ಸಿನ್ನರ್, ನಾನು ಪಾಪಿಯಾಗಿ ಉಳಿದೆ. ನೀನಿದ್ದೆಪ್ಪ, ನೀನು ಪಾರಾಗಿ ಹೋದಿ, ನೀನು ಪುಣ್ಯವಂತ ಆದಿ, ನೀನು ಕಷ್ಟದಿಂದ ಹೊರಗೆ ಹೋಗಿಬಿಟ್ಟು, ನೀನು ವಿಷಯ ತೊಗೊಂಡೆ, ಅಥವಾ ಯು ಮೈಟ್ ಹ್ಯಾವ್ ಹ್ಯಾಂಗ್ಡ್ ಯುವರ್ ಸೆಲ್ಫ್. ಅದು ಕೂಡಲೇ ನೀನು ಇಲ್ಲಿದ್ದು ಪಾರಾಗಿ ಹೋದೆ. ಆದರೆ ನಾನು ಇಲ್ಲಿ ಪಾಪಿಯಾಗಿ ಉಳಿದೆ. ದ್ಯಾಟ್ ಐ ರಿಮೈನ್ ಬಿಫೋರ್ ಯುವರ್ ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಅಂತಂದ್ರೆ ಸಾಲಗಾರ ಎದುರಿಗೆ ನಾನು ಪಾಪಿಯಾಗಿ ಉಳಿದೆ. ಸಾಲಗಾರ ಎಲ್ಲರೂ ಏನು ಮಾಡ್ತಾರೋ, ಈಗ ಈಕಿಗೆ ಬೆನ್ನತ್ತವರು, ನಮ್ಮ ಹಣ ಕೊಡ್ರಿ, ನಮ್ಗೆ ಎಷ್ಟು ಹಣ ಕೊಡಬೇಕಿತ್ತು, ನಮ್ಗೆ ಎಷ್ಟು ದುಡ್ಡು ಕೊಡಬೇಕಿತ್ತು, ಇಷ್ಟಕ್ಕೊಂದು ಸಾಲ ಮಾಡಿದ್ರೆ ನಿಮ್ಮ ಮನೆ ಮಾಲಕರೇಟ್ ಸಾಲ ಇತ್ತು ನನ್ನ ಮ್ಯಾಗ ಅಂತಂತಂದು ಅವರೆಲ್ಲರೂ ಬಂದು ಕೇಳ್ತಾರೆ. ಅವರೆಲ್ಲರೂ ಕೈ ಚಾರ್ಜಿಸ್ತಾರೆ, ಕೊಡಲೇಬೇಕಂತಂತಂದು. ಈಕಿ ಏನು ಮಾಡ್ಬೇಕು ಅವಾಗ? ಅದಕ್ಕೆ ಆಕೆ ಹೇಳ್ತಾಳೆ ಏನಂತ, ಯು ಆರ್ ವರ್ಚ್ಯುಯಸ್, ನೀನು ಪುಣ್ಯವಂತಪ್ಪ, ನೀನು ಈ ಥರದಿಂದ ಎಲ್ಲದರಿಂದ ಪಾರಾಗಿ ಹೋದಿ, ನೀನು ಸತ್ತೀನಿ, ಪಾರಾಗಿ ಹೋದಿ, ನಿನ್ನ ಜೀವನ ಸಂಬಂಧ ಇಲ್ಲ. ಆದರೆ ನಾನು ಇವತ್ತು ಜೀವಂತದೀನಿ, ನಾನೇನಾಗಿನಿ, ಪಾಪಿಯಾಗಿ ಉಳಿದೀನಿ. ಎಲ್ಲರೂ ಬಂದು ನನಗೆ ಕೇಳ್ತಾರೆ, ನಾನೇನು ಮಾಡಬೇಕು ಅಂತಂತಂದು ಶಿ ಸೇಸ್. ಬಿಫೋರ್ ಯುವರ್ ಕ್ರೆಡಿಟರ್ಸ್, ಅನ್ಏಬಲ್ ಟು ಬೆಂಡ್ ಯುವರ್ ಹೆಡ್ ಆರ್ ಸ್ಟ್ರೆಚ್ ಯುವರ್ ಹ್ಯಾಂಡ್ ಆರ್ ಸೆಲ್ ಯುವರ್ ಕ್ರಾಪ್ಸ್, ಯು ಕ್ರಾಸ್ಡ್ ಓವರ್. ನೀನು ಹೆಂಗಿದ್ದಿ? ಹಿಯರ್ ದಿ ಕ್ಯಾರೆಕ್ಟರ್ಸ್ ಆಫ್ ದಿ ಫಾರ್ಮರ್ ಹ್ಯಾವ್ ಬಿನ್ ಗಿವನ್ ಇನ್ ದೀಸ್ 2 lines. ಅವನು ಹ್ಯಾಂಗಿದ್ದ,
ಹೌ ವಾಸ್ ದಿ ಫಾರ್ಮರ್ ಅನ್ಏಬಲ್ ಟು ಬೆಂಡ್ ಯುವರ್ ಹೆಡ್. ಅವನೇನು ಮಾಡ್ತಿದ್ದ, ತಲೆ ಬಾಗಿಸ್ಲಾರ್ದಂಗೆ. ಹಿ ಹ್ಯಾಡ್ ಸರ್ಟನ್ ಸ್ಟೇಟಸ್ ಇನ್ ದಿ ಸೊಸೈಟಿದಾಗ ಒಂದು ಸ್ವಲ್ಪ ಕಿಮ್ಮತ್ತಿತ್ತು, ಎಂದು ತಲೆ ಬಾಗಿಸ್ಲಾರ್ದ ಅವನು ರೈತ ಅಂತಂತಂದು ಇದ್ದವನು. ಅನ್ಏಬಲ್ ಟು ಬೆಂಡ್ ಯುವರ್ ಹೆಡ್ ಆರ್ ಸ್ಟ್ರೆಚ್ ಯುವರ್ ಹ್ಯಾಂಡ್. ನೀನು ಕೈ ಯಾರ ಕಡೆ ಚಾರ್ಚಿಸ್ಲಿಲ್ಲ, ಆದರೆ ತಲೆನೂ ಬಾಗಿಸ್ಲಿಲ್ಲ, ಮತ್ತು ಅಥವಾ ನಿನ್ನ ಬೆಳೆ ಸಕಟ ಮಾರಾಟ ಮಾಡೋಕ್ಕಾಗಲಿಲ್ಲ, ಕೈ ಚಾರ್ಚಿಸ್ಲಿಲ್ಲ. ಹೌದಪ್ಪ ಕಷ್ಟ ಬಂದೈತಿ, ಯಾರ ಕಡೆಯೇ ಕೇಳಬೇಕು, ಯಾರ ಕಡೆಯೇ ಸಾಲ ತೊಗೋಬೇಕು, ಆ ಸಾಲ ತೊಗೊಂಡು ಮುಂದೆ ಹೆಂಗ್ರೆ ಮುಟ್ಟಿಸ್ಬೇಕು ಅಂತ ಅನ್ನೋದು ಇದ್ರದಿಂದ ಕೈ ಚಾರ್ಚಿಸ್ಲಿಲ್ಲ. ತಲೆ ಬಾಗಿಸೋದು ಅಂತಂದ್ರೆ ಏನಿಲ್ಲಿ, ಟು ಬೆಂಡ್ ಯುವರ್ ಹೆಡ್ ಅಂತಂತಂದ್ರೆ ತಲೆ ಬಾಗಿಸಿ ಯಾರ ಕಡೆ ರಿಕ್ವೆಸ್ಟ್ ಮಾಡ್ಕೋಬೇಕು, ನನ್ನ ಕಷ್ಟ ಐತಿ ಸ್ವಲ್ಪ ಸಹಾಯ ಮಾಡಿರಿ ಅಂತಂತಂದು ಇಂಥದ್ದು ಏನೂ ಮಾಡಲಿಲ್ಲ ನೀನು. ಅಥವಾ ನೀನು ಅದು ನಮ್ಮ ಬೆಳೆ ಅದು ಏನೈತಲ್ಲ ಅದನ್ನು ಮಾರಾಟ ಆಗಲಿಲ್ಲ, ನಿನ್ನ ಕೈಯಿಂದ ಬೆಳೆನೂ ಮಾರಾಟ ಮಾಡೋಕ್ಕಾಗಲಿಲ್ಲ, ಅಥವಾ ಬೆಳೆಗೆ ಕಿಮ್ಮತ್ತ ಬರಲಿಲ್ಲ. ಅಂದ್ರೂ ನೀನೇನು ಮಾಡಿದೆ, ಇಂಥದ್ದೆಲ್ಲ ಕಷ್ಟದಾಗ ಏನು ಮಾಡಿದೆ ನೀನು, ಯು ಕ್ರಾಸ್ಡ್ ಓವರ್ ಅಂತಂದ್ರೆ ಇಂಥದ್ರಿಂದ ದಾಟ್ಕೊಂಡು ಬಿಟ್ಟೆ, ಸರಳವಾಗಿ ದಾಟ್ಕೊಂಡು ಬಿಟ್ಟೆ. ಈ ಕ್ರಾಸ್ಡ್ ಓವರ್ ಇದು ಏನೈತಲ್ಲ, ಈ ಕಷ್ಟದಾಗಿಂದ ನೀನು ಪಾರಾಗಿ ಬಿಟ್ಟಿದೆ ಅಂತ. ಸಮಸ್ಯೆಗಳಿದ್ದು, ಸಾಕಷ್ಟು ಸಮಸ್ಯೆಗಳಿದ್ದು, ಈ ಸಮಸ್ಯೆದಾಗಿಂದ ನೀನು ಸರಳವಾಗಿ ಪಾರಾದೆ. ಇದಕ್ಕಿದ್ದು ದಾರಿಗಳಿದ್ದು, ದೇರ್ ವೇರ್ ಮೆನಿ ವೇಸ್, ಸಾಕಷ್ಟು ದಾರಿಗಳಿದ್ದು. ಏನಾದರೂ ಯಾರ ಕಡೆ ಕೈ ಚಾರ್ಜಿಸ್ ಮಾಡಿ ಸಾಲಾರಿ ಕೇಳು, ಅಥವಾ ಯಾರ ಕಡೆಯಿಂದಾದರೂ ಒಂದು ಸ್ವಲ್ಪ ಸಹಾಯ ಇಸ್ಕೊಂಡು ಏನಾದರೂ ಮಾಡ್ಕೋಬೋದಿತ್ತು. ಆದರೆ ನೀನು ಹಂಗೆ ಮಾಡಲಿಲ್ಲ. ನೀನೇನು ಮಾಡಿದ್ದಿ, ಕೈ ಚಾರ್ಜಿಸ್ಲಿಲ್ಲ ಯಾರಿಗೆ, ಅಥವಾ ತಲೆ ಬಾಗಿಸಿ ಯಾರಿಗೂ ಏನು ಕೇಳಲಿಲ್ಲ. ಆದ್ರೆ ನಿನ್ನ ಬೆಳೆಸಕಟ್ಟೆ ನೀನು ಮಾರಾಟ ಮಾಡೋಕ್ಕಾಗಲಿಲ್ಲ. ಆದರೆ ನೀನು ಈ ಥರದಾಗಿಂದ ಈ ಕಷ್ಟಗಳದಾಗಿಂದ ಸರಳವಾಗಿ ಪಾರಾಗಿಬಿಟ್ಟೆ. ಹೆಂಗೆ, ಬೈ ಕಮಿಟಿಂಗ್ ಸುಸೈಡ್, ಸಾವ ಅನುಭವಿಸ್ಬಿಟ್ಟು ಅಂತಂದು ದಿ ಫಾರ್ಮರ್ಸ್ ವೈಫ್ ಸೇಸ್. ಬಟ್ ಐ ವಾಸ್ ಬಾರ್ನ್ ವಿತ್ ದಿ ಹೆಡ್ ಬೆಂಡ್. ಬಟ್ ಐ ಅಂತಂತಂದ್ರೆ ಯಾರಿಲ್ಲಿ, ಫಾರ್ಮರ್ಸ್ ವೈಫ್, ಅವ್ನು ಹೇಳ್ತಿ ಆಕಿ, ಶಿ ವಾಸ್ ಬಾರ್ನ್ ವಿತ್ ದಿ ಹೆಡ್ ಬೆಂಡ್. ಆಕಿ ಯಾವ ರೀತಿದಾಗ ಹುಟ್ಟಿದಳು, ತಲೆ ಬಾಗಿಸಿ ಹುಟ್ಟಿದಳು. ಇಲ್ಲಿ ಹೆಚ್ಚು ಕಡಿಮೆ ನೀವು ನಮ್ಮ ಇಂಡಿಯಾ ಒಳಗೆ ಸ್ಟೇಟಸ್ ನೋಡಾಕತ್ತೀರಿ ಸ್ಟೇಟಸ್ ಆಫ್ ವುಮನ್, ಮಹಿಳೆಯರ ಸ್ಟೇಟಸ್ ನೋಡಾತ್ತೀರಿ ಅಂತಂದ್ರೆ ಪಾಪ ಅವರಿಗೆ ಯಾವಾಗಲೂ 4 ಗೋಡೆ ಒಳಗೆ ಇರಬೇಕು, ಅವ್ರು ಮನೆ ಒಳಗೆ ಇರಬೇಕು, ಮನೆ ಬಿಟ್ಟು ಹೊರಗೆ ಬರಬಾರ್ದು, ಶಾಲೆ ಕಲಿಬಾರ್ದು. ಈಗ ಇತ್ತಿತ್ತಲಾಗಿ ಎಲ್ಲರೂ ಶಾಲೆ ಕಲಿಯತ್ತಾರೆ. ಆದರೆ ಇನ್ನೂ ಮಟ್ಟ ಹಳ್ಳಿ ಒಳಗೆ ನೋಡ್ತೀರಿ ಅಂತಂದ್ರೆ ರೈತ ಆಯಿತು, ರೈತನ ಹೆಂಡತಿ ಆಯಿತು, ಆಕಿ ಇನ್ನೂ ಮಟ್ಟ ಮನೆ ಒಳಗೆ ಮನೆ ಬಿಟ್ಟು ಹೊಸ್ತಲ್ಲ ದಾಟಂಗೇ ಇಲ್ಲ. ಏನಾದರೂ ಅವಶ್ಯಕತೆವಾಗಿ ಕೆಲಸ ಇತ್ತಂದ್ರೆ ಅಷ್ಟೇ, ನೀರು ತರಕ್ಕೆ ಹೋಗೋದಾಗಲಿ ಅಥವಾ ಒಣ ಕಟ್ಟಿಗೆ ತರಕ್ಕೆ ಹೋಗಲಿ, ಇಂಥ ಟೈಮ್ದಾಗ ಅಷ್ಟೇ ಹೋಗ್ತಾಳೆ. ಅಥವಾ ದನಗಳಿಗೆ ಮೇಯಿಸೋ ಸಂಬಂಧ ಅಲ್ಲೇ ಏನಾರ ಇತ್ತಂದ್ರೆ ಅಷ್ಟಕ್ಕೆ ಹೋಗ್ತಾಳೆ ಆಕೆ. ಅದು ಬಿಟ್ಟು ಆಕೆ ಮತ್ತು ಬೇರೆ ರೀತಿಯಿಂದ ಆಕೆ ಏನು ಸಂಪಾದನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾಳೆ ಆಕೆ, ಬಟ್ ಐ ವಾಸ್ ಬಾರ್ನ್ ವಿತ್ ಹೆಡ್ ಬೆಂಡ್. ನಾನೇನು ತಲೆ ಬಾಗಿನೇ ಹುಟ್ಟಿದ್ದೆ ಅಂತಂದ್ರೆ ಇಲ್ಲಿ ಹೆಂಗೈತೆ ಅಂತಂತಂದ್ರೆ, ಸಣ್ಣಗಿದ್ದಾಳಾಗ ಹುಡುಗಿಯರು ಸಣ್ಣಗಿದ್ದಾಳಾಗ ತಾಯಿ ತಂದೆಗೂ ತಲೆ ಬಾಗಿಸಬೇಕು, ಅಣ್ಣ ತಮ್ಮಗಿನೂ ತಲೆ ಬಾಗಿಸೇ ಜೀವನ ಮಾಡ್ತಿರ್ತಾರೋ. ದೊಡ್ಡವರಾದ ಕೂಡಲೇ ತಾಯಿ ತಂದೆಗೆ ಜೀವನ ಮಾಡ್ತಿರ್ತಾರೆ, ಸೊಸೈಟಿಗೆ ಅಂಜ್ತಿರ್ತಾರೋ. ಯಾರೋ ಹೊರಗೆ ತಿರುಗಾಡ್ಬೇಕಾದ್ರೂ ತಲೆ ಬಾಗಿಸಿ ತಿರುಗಾಡ್ತಿರ್ತಾರೋ. ಅದೊಂದು ಮದುವೆ ಆದ ತಕ್ಷಣ ಆದ್ರೂ ಗಂಡನ ಕಡೆ ತಲೆ ಬಾಗಿಸಿ ಅವ ಏನು ಹೇಳ್ತಾನೆ ಅದು ಕೇಳೋದು, ಅವ ಏನು ಮಾಡಂತಾನೆ ಅದು ಮಾಡೋದು. ಅದು ಬಿಟ್ಟು ಬೇರೆದೇನೋ ಅವರಿಗೆ ಮಾಡೋಕ್ಕೆ ನೀಗಂಗಿಲ್ಲ ಅಥವಾ ಸಾಧ್ಯನೇ ಇಲ್ಲ. ಸೊ ಶಿ ಸೇಸ್, ಐ ವಾಸ್ ಬಾರ್ನ್ ವಿತ್ ಎ ಹೆಡ್ ಬೆಂಡ್. ನಾನು ಹೆಂಗೆ ಹುಟ್ಟಿದ್ದೆ, ನಾನು ಹುಟ್ಟೋದನ್ನು ಆ ರೀತಿದಾಗ. ಎನಿ ಫಿಮೇಲ್, ಯಾವುದೋ ಮಹಿಳೆ ಆಗಲಿ, ಅಕ್ಕಿ ಏನೈತಿಲ್ಲ ತಲೆ ಬಾಗಿಸಿ ಹುಟ್ಟೋದು, ತಲೆ ಬಾಗಿಸಿ ಬದುಕೋದು, ತಲೆ ಬಾಗಿಸಿ ಸಾಯೋದು, ಈ ರೀತಿಯಾಗಿ ಆಕಿಂದು ಜೀವನ ಇರ್ತೈತಿ. ಅದಕ್ಕೆ ಶಿ ಸೇಸ್, ಐ ವಾಸ್ ಬಾರ್ನ್ ವಿತ್ ಎ ಹೆಡ್ ಬೆಂಡ್. ನಾನು ತಲೆ ಬಾಗಿಸಿ ಹುಟ್ಟಿದ್ದೆ. ಹ್ಯಾಂಡ್ ಔಟ್ ಸ್ಟ್ರೆಚ್ಡ್ ಅಂತಂದ್ರೆ ಕೈ ಯಾವನು ಚಾರ್ಚಿಸಿ. ಸಣ್ಣಗಿದ್ದಾಕೆ ಏನು ಮಾಡಬೇಕು, ಏನೇ ಬೇಕಾಯ್ತು ಅಂತಂದ್ರೆ ಆಕಿಂದ ಆಕಿಗೆ ತೊಗೊಳಕ್ಕಾಗಿಲ್ಲ, ಆಕೆ ಏನೂ ದುಡಿತಿರಂಗಿಲ್ಲ. ಬೇಕಾಯ್ತು ಅಂದ್ರೆ ತಾಯಿ ತಂದೆ ಕಡೆ ಕೇಳಬೇಕು, ಹಣ್ಣುಗಳಿದ್ರೆ ಹಣ್ಣುಗಳ ಕಡೆ ಕೇಳಬೇಕು, ನನಗದು ಬೇಕಾಗೈತಿ ಇದು ಬೇಕಾಗೈತಿ ಅಂತಂತಂದು ಅಂದ್ರೆ ಆಕಿಂದಾಗೆ ಏನು ಅವಶ್ಯಕತೆ ಐತೆ ಅದು ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆಕೆ ಮನೆಯೊಳಗೆ ಇರ್ತಾಳೋ, ಯಾವಾಗೂ ಬೇರೆಯವ್ರ ಮ್ಯಾಗೆ ಅವಲಂಬಿಸೋದು. ಶಿ ಈಸ್ ಆಲ್ವೇಸ್ ಡಿಪೆಂಡೆಂಟ್ ಆನ್ ಸಮ್ ಒನ್ ಎಲ್ಸ್, ಮೇ ಬಿ ಬ್ರದರ್ಸ್, ಮೇ ಬಿ ಪೇರೆಂಟ್ಸ್, ಆರ್ ಮೇ ಬಿ ಹಸ್ಬೆಂಡ್, ಯಾರ ಮ್ಯಾಗಾದರೂ ಅವಲಂಬಿಸುವಾಗೇ ಇರ್ತಾಳೆ ಆಕೆ. ಸೊ ಶಿ ಸೇಸ್, ಅ ಹ್ಯಾಂಡ್ ಔಟ್ ಸ್ಟ್ರೆಚ್ಡ್. ಒಂದು ಸಣ್ಣ ವಸ್ತುನೇ ಬೇಕಾಗಿತ್ತು, ಒಂದು 5-10 ರೂಪಾಯಿನ ಬೇಕಾಯ್ತು ಅಂತಂದರೆ ಯಾರಿಗಾರ ಕೇಳಿ ಚಾರ್ಜಿಸ್ಬೇಕು, ನನಗೆ ಬೇಕಾಯಿತು ಒಂದು 10 ರೂಪಾಯಿ ಕೊಡ್ರಿ, ಅವ್ರು ಕೊಟ್ಟರು ತೊಗೊಳೋದೇ ಇಲ್ಲಾದ್ರೆ ಇಲ್ಲ. ಯಾಕೆ ಬೇಕಂತ ಕೇಳ್ತಾರೋ, ಕೊಡಂಗಿಲ್ಲ ಅಂತಂತಾರೋ. ಅದು ಹೆಂಗೈತಿ, ಇಂಥ ಪರಿಸ್ಥಿತಿ ಇಂಥ ಸಂದರ್ಭದಾಗ ಅಕ್ಕಿ ಬೆಳೆದಕ್ಕಿ
ಅಂತ ಹೇಳ್ತಾಳೆ ಆಕೆ. ಎ ಹ್ಯಾಂಡ್ ಔಟ್ ಸ್ಟ್ರೆಚ್ಡ್, ಕೈ ಯಾವಾಗಲೂ ಚಾರ್ಚಿಸಿ ಬೆಳೆದಕ್ಕಿ ನಾನು, ತಲೆ ಬಾಗಿಸಿ ಹುಟ್ಟಿದ್ದಕ್ಕಿ, ಕೈ ಚಾರ್ಚಿಸಿ ಬೆಳೆದಕ್ಕಿ ಅಂತಂದು ಶಿ ಸೇಸ್. ನಾಟ್ ಅನ್ಯೂಸ್ಡ್ ಟು ಬೀಯಿಂಗ್ ಸೋಲ್ಡ್, ನಾಟ್ ಅನ್ಯೂಸ್ಡ್ ಟು ಬೀಯಿಂಗ್ ಸೋಲ್ಡ್ ಅಂತಂದ್ರೆ ಮಾರಾಟ. ಅಂದ್ರೆ ಈಗಿಂದ ಹೆಂಗೈತಿ ಮಹಿಳೆಯವ್ರದ್ದು ಜೀವನ, ದ ಫೀಮೇಲ್ಸ್ ಲೈಫ್ ಇವ್ರದ್ದು ಹೆಂಗೈತಪ್ಪ ಅಂತಂತಂದ್ರೆ, ಇಲ್ಲಿಲ್ಲ ಅಂತಂತಂದ್ರೆ ಬೇರೆಯವ್ರ ಮನೆದಾಗೂ ಅಲ್ಲಿ ಆದ್ರೂ ಮನೆಯೊಳಗೆ ಇರಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು. ಇಲ್ಲಿ ಅವ ಅಪ್ಪನ ಮನೆಯೊಳಗೆ ಸ್ವಲ್ಪ ಏನೋ ಲಿಬರ್ಟಿ ಸಿಗ್ಬೋದು, ಮನೆಯೊಳಗೆ ಇರಬೇಕು. ಅಥವಾ ಇಲ್ಲಿ ಆದರೂ ಆಕಿಗೆ ಹೆಂಗೆ ಒಂದು ವಸ್ತುಗತಿನ ನೋಡಿರ್ತಾರೋ. ಹಳ್ಳಿಗಳ್ದಾಗ ಹೆಂಗಪ್ಪ ಹುಡುಗಿ ಹುಟ್ಟೈತಿ ಅಂತಂತಂದ್ರೆ ಖುಷಿ ಆಗಂಗಿಲ್ಲ. ಯಾಕೆ ಆಕಿಗೆ ಪಾರು ಮಾಡಬೇಕು, ಮನೆಯಿಂದ ದಾಟಿಸ್ಬೇಕು, ಆಕೆನ ಮದುವೆ ಮಾಡಿ ಹೊರಗೆ ಹಾಕಬೇಕು ಅಂತಂದು ಇದು ಲೆಕ್ಕದ. ಈ ಲೆಕ್ಕದಾಗ ಅಂತಂದ್ರೆ ದ್ಯಾಟ್ಸ್ ವೈ ಇಟ್ ಈಸ್ ಸೇಡ್ ನಾಟ್ ಅನ್ಯೂಸ್ ಟು ಬಿ ಸೋಲ್ಡ್. ಮಾರಾಟ ನಂದಾಯ್ತಪ್ಪ ಅಂತಂದ್ರೆ ಇವತ್ತು ಇಲ್ಲಿಲ್ಲ ಅಂತಂದ್ರೆ ಗಂಡನ ಮನೆ ನಾಳೆಗೆ, ಅಲ್ಲಾದರೂ ಆಕೆ ಗಪ್ಪಾಗೇ ಇರಬೇಕು. ಅಲ್ಲಾದರೂ ಆಯಿತು ತನ್ನ ಮನೆ ಆಯಿತು, ಮತ್ತು ಆಕೆನ ಕುಟುಂಬ ಬಿಟ್ಟು ಬೇರೆ ಏನೂ ಯೋಚನೆ ಮಾಡೋಂಗಿಲ್ಲ. ಸೊ ಹರ್ ಲೈಫ್ ಈಸ್ ಮೋರ್ ಕ್ರಿಟಿಕಲ್ ಲೈಫ್. ಮೊದಲು ದೊಡ್ಡ ತೊಂದರೆದಾಗ ಸೊಸೈಟಿದಾಗೂ ಹೊರಗೆ ತಿರುಗಾಡೋಂಗಿಲ್ಲ, ಸಮಾಜದಾಗ ಅಲ್ಲಿ ಇಲ್ಲಿ ಹೊರಗೆ ತಿರುಗಾಡೋಂಗಿಲ್ಲ, ಆಕೆ ನಗುವಂಗಿಲ್ಲ. ಆಕೆ ಆಯಿತು, ಆಕಿನ ಜೀವನ ಆಯಿತು, ಕಷ್ಟದಲ್ಲೇ ಇರ್ತಾಳೆ ಆಕೆ. ನೋಯಿಂಗ್ ಆಲ್ ದಿಸ್ ಡಿಡ್ ಯು ಲೀವ್ ಮೀ, ಇಷ್ಟೆಲ್ಲ ಗುರ್ತೈತಿ ನಿನಗೆ. ಆಕಿನ ಬಗ್ಗೆ ಎಲ್ಲನೂ ಗುರ್ತೈತಿ. ಯಾಕೆ ಆಕೆಗೆ ಪಾಪ ಬೇರೆಯವ್ರ ಕಡೆ ಕೈ ಚಾರಿಸ್ಕೊಂಡೇ ಆಕೆ ಜೀವನ ಮಾಡಬೇಕು. ಆಕಿನ ಸ್ವಂತಾಗಿ ಜೀವನ ಮಾಡೋಕ್ಕಾಗಿಲ್ಲ, ತಲೆಬಾಗಿಸಿ ಹುಟ್ಟಿದ್ದಕ್ಕೆ ಮತ್ತು ಇಷ್ಟಕ್ಕೊಂದು ಕಷ್ಟದಾಗಿದ್ದಕ್ಕೆ, ಇಷ್ಟಕ್ಕೊಂದು ತ್ರಾಸು ಮೊದಲು ಅನುಭವಿಸುವಾಗ ಇದು ಒಂದು ದೊಡ್ಡ ತ್ರಾಸು. ಇಂಥ ಸಮಯದಲ್ಲಿ, ಇಂಥ ತ್ರಾಸದಲ್ಲಿ ನೀನೇನು ಮಾಡಿದೆ? ನಾನು ಕೈ ಬಿಟ್ಟು ಹೋದೆ. ಯು ಲೆಫ್ಟ್ ಮೀ ಆ್ಯಂಡ್ ಗಾನ್. ನೋಯಿಂಗ್ ಆಲ್ ದಿಸ್ ಡಿಡ್ ಯು ಲೀವ್ ಮೀ, ಇಷ್ಟೆಲ್ಲ ಗುರ್ತಿರ್ತ ಪೈಕಿ ನೀ ನನಗೆ ಬಿಟ್ಟು ಹೋದೆ. ಇದೆಲ್ಲ ಯೋಚನೆ ಮಾಡಬೇಕಿತ್ತು. ಹೆಂಗಪ್ಪ ನಾನು ಹೇಳ್ತೀವಿ ಒಬ್ಬಾಕಿನ ಆಕೆ ಹೆಂಗೆ ಜೀವನ ಸಾಧಿಸ್ಬೇಕು, ಅಥವಾ ನನ್ನ ಹಿಂದೆ ಇಷ್ಟೊಬ್ಬ ಮಕ್ಕಳು ಅದಾರ, ಅವು ಮಕ್ಕಳು ಹೆಂಗೆ ಏನು ಮಾಡಬೇಕಿತ್ತು, ಇದ್ರ ಬಗ್ಗೆ ನೀನೇನು ಯೋಚನೆ ಮಾಡಲೇ ಇಲ್ಲ. ನೀನೇನು ಮಾಡಿದೆ? ಹೌದಪ್ಪ ಸಾಲ ಭಾಳ ಆಗೈತಿ ಅಥವಾ ಕಷ್ಟ ಭಾಳ ಅದಾವ ಅಂತಂದು ಕೂಡಲೇ ಸರಳವಾಗಿ ನೇಣು ಹಾಕೊಂಡಿರ್ಬೇಕು ಅಥವಾ ವಿಷ ತೊಗೊಂಡಿರ್ಬೇಕು. ಯೂಶ್ವಲಿ ಏನು ಮಾಡ್ತಾರೆ ರೈತರು? ನೇಣ್ರು ಹಾಕೋತಾರೆ, ಅಲ್ಲಿ ಹೊಲದಾಗ ಮರಕ್ಕೆ ಹೋಗಿ ನೇಣ್ರು ಹಾಕೋತಾರೆ ಒಂದು, ಅಥವಾ ಮನೆಯೊಳಗೆ ಪೆಸ್ಟಿಸೈಡ್ ಅದು ಇರ್ತಾವೆ ಅವ ತೊಗೊಂಡು ಸತ್ತಿರ್ತಾರೆ. ಸೊ ನೀನೇನು ಮಾಡಿದೆ? ಸರಳವಾಗಿ ನನ್ನ ಕಷ್ಟ ನೋಡಲಾರ್ದ, ನಂದು ಇದ್ದಿದ್ದನ ಜೀವನ ದುಃಖ ತುಂಬಿದ್ದು, ಕಷ್ಟಗಳು ಇದ್ದಿದ್ದು, ಈ ಕಷ್ಟಗಳು ಇರ್ತಾ ಪೈಕಿ ಇಂಥ ಸಮಯದಲ್ಲಿ ನೀನೇನು ಮಾಡಿದೆ? ಕೈ ಕೊಟ್ಟು ಹೋಗಿಬಿಟ್ಟೆ. ಯು ಹ್ಯಾವ್ ಲೆಫ್ಟ್ ಮೀ. ಇಂಥ ಸಮಯದಾಗ ನೀನು ಹಂಗೆ ಬಿಟ್ಟು ಹೋದೆ. ನೋಡಬೇಕಿತ್ತು ಒಮ್ಮೆ ನಾನು ಹೇಳ್ತಿದ್ದೆ ಏನು ತ್ರಾಸ ಆಗ್ತೈತಿ ಅಂತಂತಂದು, ಬಟ್ ಯು ಡಿಡೆಂಟ್ ಟೇಕ್ ಕೇರ್ ಆಫ್. ಯು ಫೌಂಡ್ ರಿಲೀಸ್ ವಿತ್ ಪಾಯ್ಸನ್. ನೀನೇನು ಮಾಡಿದ್ದೆಪ್ಪ ಅಂತಂದ್ರೆ ಇಂಥ ಸಂದರ್ಭದಾಗ, ಇಂಥ ಕಷ್ಟಗಳಲ್ಲಿ, ಇಂಥ ಸಮಯದಲ್ಲಿ, ಅವನೂ ಸಮಯ ಕೆಟ್ಟ ಇತ್ತು, ಅಂಥ ಕೆಟ್ಟ ಸಮಯದಾಗ ನೀನೇನು ಮಾಡಿದಿ? ಯು ಫೌಂಡ್ ರಿಲೀಸ್ ಅಂತಂತಂದ್ರೆ ಮುಕ್ತ ಆಗೋದು. ಒಂದು ದಾರಿ ಹುಡ್ಕೊಂಡು. ಯಾವ ದಾರಿ? ಸಾವುದಿಂದ. ನಾ ಸತ್ತು ಹೋದೆ ಅಂತಂದ್ರೆ ನನ್ನ ಸಮಸ್ಯೆ ಪರಿಹಾರ ಆಗಿಬಿಡ್ತು. ನನ್ನ ಸಮಸ್ಯೆಗಳಿಗಂತೂ ಏನು ಮಾಡೋಕ್ಕಾಗಿಲ್ಲ. ಸಾವು ಇತ್ತು, ಮನುಷ್ಯ ಜೀವಂತ ಅದಾನ ಅಂತಂತಂದ್ರೆ ಸಮಸ್ಯೆಗಳು, ಜೀವಂತ ಇಲ್ಲ ಅಂತಂತಂದ್ರೆ ಸಮಸ್ಯೆ ಇಲ್ಲೇ ಇಲ್ಲ. ಅದಕ್ಕೆ ಅವನು ಸಮಸ್ಯೆಗೆ ಪರಿಹಾರ ಯಾವುದು ಅಂತಂತಂದ್ರೆ ನೋಡ್ಕೊಂಡ ಸಾವು ಅಂತಂತಂದು. ಸತ್ತು ಹೋದ್ರೆ ಆಯ್ತು ಅಂತಂತಂದು. ಅದಕ್ಕೆ ಯು ಫೌಂಡ್ ರಿಲೀಸ್ ವಿತ್ ಪಾಯ್ಸನ್. ನೀನು ಹೆಂಗೆ ಸತ್ತು ಹೋದಿ? ನೀನು ವಿಷ ತೊಗೊಂಡು ಸತ್ತು ಹೋದಿ. ಪಾಯ್ಸನ್ ಅಂತೂ ಏನು? ಎನಿ ಕೆಮಿಕಲ್ಸ್ ಎಟ್ ಹೋಮ್. ಅಗ್ರಿಕಲ್ಚರ್, ತೋಟಗಾರಿಕೆ, ಹೊಲ ಮನೆ ಇದ್ದವ್ರಿಗೆ ಅವ್ರಿಗೆ ಗುರ್ತಿರ್ದೇ ಇರ್ತೈತಿ. ಮನೆಯೊಳಗೆ ಪೆಸ್ಟಿಸೈಡ್ ಏನೇನದಾವು, ಕೆಮಿಕಲ್ಸ್ ಯಾವ ಇಟ್ಟಿರ್ತಾರೋ, ಕೀಟನಾಶಕಗಳು ಇಟ್ಟಿರ್ತಾರೋ. ಈ ಥರದಿಂದ ಯಾವುದೋ ಒಂದು ಕೀಟನಾಶಕ, ಎಲ್ಲ ವಿಷಕಾರಿನವು. ಯಾವುದೋ ಒಂದು ವಿಷಕಾರಿ ತೊಗೊಂಡು ಅವನು ಜೀವ ಬಿಟ್ಟ. ಯು ಫೌಂಡ್ ರಿಲೀಸ್ ವಿತ್ ಪಾಯ್ಸನ್. ನೀನು ಈ ಬಂಧನದಿಂದ ಮುಕ್ತವಾದಿ. ಯಾವ ಬಂಧನ? ನಂದು ದಾಂಪತ್ಯ ಬಂಧನ ಆಯಿತು, ಈ ಕಷ್ಟಗಳದಾಗಿಂದ ಬಂಧನ ಆಯಿತು, ಈ ಸಮಸ್ಯೆಗಳದಾಗಿಂದ ಬಂಧನ ಆಯಿತು. ಈ ಥರದಿಂದ ಸರಳವಾಗಿ ಪಾರಾಗಿದೆ, ಮುಕ್ತ ಆಗಿಬಿಟ್ಟು. ಏನು? ಬರೀ ವಿಷ ತೊಗೊಂಡು, ಒಂದು ಡಬ್ಬಿ ವಿಷ ತೊಗೊಂಡು ಮುಗಿದೋಯ್ತು, ನಿನ್ನ ಸಮಸ್ಯೆಗೆ ಎಲ್ಲ ಪರಿಹಾರ ಸಿಕ್ಬಿಡ್ತು. ಆದ್ರೆ ಪಾಯ್ಸನಿಂಗ್ ಮೈ ಬಿಟರ್ ಎಕ್ಸಿಸ್ಟೆನ್ಸ್. ಆದರೆ ನಾನು ವಿಷ ಎಲ್ಲಾಯಿತು? ವಿಷ ನೀ ತೊಗೊಂಡು ನೀ ಸತ್ತಿ, ಖರೆ ನನ್ನ ಜೀವನ, ಅಕ್ಕಿನ ಜೀವನದಾಗ ಏನಾಯಿತು? ಅಕ್ಕಿನ ಜೀವನ ಎಲ್ಲ ವಿಷದಿಂದ ತುಂಬಿತು. ಕಷ್ಟಗಳು ಬಂದು, ಈಗ ಮೊದಲು ನೂರಾರು ಕಷ್ಟಗಳು ಇದ್ದು, ಆಕೆಗೆ ನೂರಾರು ಸಮಸ್ಯೆಗಳು ಇದ್ದು, ಕುಟುಂಬ ಸಮಸ್ಯೆಗಳು, ಮನೆ ಹೆಂಗೆ ನಡೆಸಬೇಕು, ಮಕ್ಕಳ ಸಮಸ್ಯೆಗಳು, ಜೀವನ ಹೆಂಗೆ ನಡೆಸಬೇಕು, ನೂರಾರು ಸಮಸ್ಯೆಗಳು. ಆ ಥರದಾಗ ಆಕಿನ ಸ್ವಭಾವನ ಬೇರೆ, ಕೈ ಚಾರ್ಚಿಸಿ ಬೆಳೆದಕ್ಕೆ, ತಲೆ ಬಾಗಿಸಿ ಬೆಳೆದಕ್ಕೆ, ಹೊರಗಿನ ಸಮಾಜ ಅನ್ನೋದು ಗೊತ್ತಿಲ್ಲ.
ಇಲ್ಲಿ ಇಂಥದ್ರದಾಗ ಇದು ಒಂದು ಕೊಟ್ಬಿಟ್ಟು ನನ್ನ ಜೀವನನ ಏನಾಯಿತು ವಿಷಕಾರಿ ಆಗಿಬಿಡ್ತು. ಇಟ್ ಬಿಕೇಮ್ ಪಾಯ್ಸನಸ್. ನನ್ನ ಜೀವನನ ವಿಷಕಾರಿ ಆಯಿತು. ಜೀವಂತ ಇರುವಾಗನೇ ನೀನು ನನಗೆ ಕೊಂದುಬಿಟ್ಟು ಅಂತಂದು ಶೀ ಸೇಸ್. ಕಾಟನ್ ಕ್ರಾಪ್ ಈಸ್ ಬಟ್ ಎಸ್ಟರ್ಡೇಸ್. ಹತ್ತಿ ಬೆಳೆ ಬೆಳೆ ಏನಿತ್ತು ಅದು ಬರೀ ನಿನ್ನೆದು. ಹತ್ತಿ ಬೆಳೆ ಎಷ್ಟು ದಿವಸದ ಇರ್ತೈತೆ? 3 ತಿಂಗಳ 4 ತಿಂಗಳ ಏನೇ ಇರ್ತೈತಿ. 3 ತಿಂಗಳ ನಿನ್ನೆ ಮೊನ್ನೆ ಹಚ್ಚಿದ ಬೆಳೆ ಅಪ್ಪ, ಅದೇನು ಭಾಳ ದಿವಸದ ಅಲ್ಲ. ದಿ ಕಾಟನ್ ಕ್ರಾಪ್ ಈಸ್ ಬಟ್ ಎಸ್ಟರ್ಡೇಸ್. ಇದು ಹತ್ತಿ ಬೆಳೆ ಹಚ್ಚಿದ್ದೀವಿ ಅಂದ 3 ತಿಂಗಳ ಹಿಂದಿಂದ ಅದು ಹಚ್ಚಿರಬೇಕು, ಬೆಳೆ ಬರಲಿಲ್ಲ. ದಿ ಕಾಟನ್ ಕ್ರಾಪ್ ಈಸ್ ಬಟ್ ಎಸ್ಟರ್ಡೇಸ್ ಬಟ್ ಅವರ್ ಫ್ಯಾಮಿಲಿ. ಆದರೆ ನಮ್ಮ ಕುಟುಂಬ ಯಾವಾಗಿಂದ ಐತಿ? 3-4 ತಿಂಗಳ ಹಿಂದಿಂದ ಅಲ್ಲ, 5-6 ತಿಂಗಳ ಹಿಂದಿಂದ ಅಲ್ಲ, ಎಷ್ಟೋ ವರ್ಷದಿಂದ ನಮ್ಮ ಕುಟುಂಬ ಐತಿ. ನಾನು ನಿಂಗೆ ಎಷ್ಟೋ ವರ್ಷದಿಂದ ಮದುವೆ ಆಗಿದ್ನಿ. ಈ ಕುಟುಂಬದಾಗ ಈ ಕಷ್ಟದಾಗ ಅಥವಾ ಈ ಸಮಸ್ಯೆಗಳದಾಗ ನಾನು ಯಾವಾಗಲೂ ನಿನ್ನ ಪಾಲಾಗಿದ್ದೆ. ನಮ್ಮ ಕುಟುಂಬ ಒಂದಿತ್ತು, ನಮ್ಮ ಮಕ್ಕಳು ಅದಾವು. ಈ ಕುಟುಂಬ ಬಗ್ಗೆ ನೀನು ಯಾಕೆ ಯೋಚನೆ ಮಾಡಲಿಲ್ಲ ಅಂತ. ನೀನೇನು ಮಾಡಿದೆ? ಬರೀ ಹತ್ತಿ ಬೆಳೆ ಹೋಯಿತು, ನಷ್ಟ ಆಯಿತು, ಬೆಲೆ ಬರಲಿಲ್ಲ ಅಂತ ಅಂದ ಕೂಡಲೇ ವಿಷ ತೊಗೊಂಡು ಸತ್ತುಬಿಟ್ಟು. ಆದ್ರೆ ನನ್ನ ಕುಟುಂಬ ಇತ್ತು, ನಿನ್ನ ಕುಟುಂಬ ಇತ್ತು, ಅದ್ರ ಬಗ್ಗೆ ಏನು? ಅದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಅಂತಂತಂದು ಶೀ ಸೇಸ್. ಹೌ ಆಫನ್ ಹ್ಯಾವ್ ಐ ಡ್ರೌಂಡ್ ಇನ್ ಇಟ್ ಅಂತಂದ್ರೆ ಕುಟುಂಬ. ಈ ಕುಟುಂಬ ಸಂಬಂಧ ನಾನು ಎಷ್ಟೋ ಸಲ ಮುಳುಗೆದ್ದಿದ್ದೀನಿ. ಕುಟುಂಬ ಸಂಬಂಧ ಅವನು ತ್ರಾಸು ತೊಗೊಂಡಿರಬೇಕು, ಸಾಕಷ್ಟು ತ್ರಾಸು ಅವನು ಅನುಭವಿಸಿರ್ಬೇಕು ಕುಟುಂಬ ಸಂಬಂಧ. ಆದ್ರೆ ಈಕಿನೂ ಆ ಕುಟುಂಬ ಸಂಬಂಧ ಸಾಕಷ್ಟು ತ್ರಾಸು ತೊಗೊಂಡಾಳ. ಮೊದಲ ತ್ರಾಸಕ್ಕೆ ಈಗ ಸಾಕಷ್ಟು ಅದಾವೆ, ಹುಟ್ಟುತ್ತಲೇನ ತ್ರಾಸುಗಳು ಅದಾವೆ. ಆದ್ರೆ ಈ ಕುಟುಂಬ ಸಂಬಂಧ ಆಕಿನೂ ಸಾಕಷ್ಟು ಸಲ ತ್ರಾಸು ತೊಗೊಂಡಾಳ. ಮುಳುಗೆದ್ದಿದ್ದೇನೆ ಅಂತಂತಾರೆ, ಸಾಯ್ತಾ ಇದ್ದಿದ್ದೇನೆ ಅಂತ, ಸಾಯ್ತಾ ಬದುಕಿದ್ದೇನೆ ಅಂತ. ಆಕೆ ಎಂದು ಸಾಯಕ್ಕೆ ಹೋಗಲಿಲ್ಲ. ಸಾವು ಬಂತಂದ್ರೂ ಆಕೆಗೆ ಸಾಕಾಗಿತ್ತಪ್ಪ, ಇನ್ನು ಜೀವನ ಕೊಡಬೇಕಂತನೂ ಪ್ರಸಂಗ ಬಂದ್ರೂ ಆಕೆ ಏನು ಮಾಡಿದಾಳು? ಆ ಥರದಾಗಿಂದು ಬದುಕಿ ಹೊರಗೆ ಬಂದಿದ್ದಾಳು. ಸಾವು ಆಕಿನ ಎದುರಿಗೆ ಬಂದು ಹೋಗೈತೆ, ಅಥವಾ ಆಕಿಗೂ ಕಷ್ಟಗಳು ಸಾಕಷ್ಟು ಅದಾವು. ಆ ಕಷ್ಟದಾಗಿಂದ ಆಕೆ ಆದಷ್ಟು ಹೊರಗೆ ಬರೋಕ್ಕೆ ಪ್ರಯತ್ನ ಪಟ್ಟಳು, ಆ ಥರದಾಗಿಂದ ಹೊರಗೆ ಬರ್ಕೋತದಾಳು ಅಂತಂದು ಶೀ ಸೇಸ್. ಹೌ ಆಫನ್ ಹ್ಯಾವ್ ಐ ಡ್ರೌಂಡ್. ಎಷ್ಟೋ ಸಲ ಈ ಥರದಾಗ ಮುಳುಗೆದ್ದಿದ್ದೀನಿ ನಾನು. ಡ್ರೌಂಡ್ ಇನ್ ಇಟ್. ಹೌ ಮೆನಿ ಟೈಮ್ಸ್ ಹ್ಯಾವ್ ಐ ಎಸ್ಕೇಪ್ಡ್ ಡೆತ್. ಎಷ್ಟೋ ಸಲ ನಾನು ಈ ಸಾವದಿಂದ ಪಾರಾಗಿದ್ದೀನಿ. ಆಕೆಗೆ ಸಾಯೋಂಗೆ ಸಾಕಷ್ಟು ಸಲ ಅನ್ಸಿರ್ಬೇಕು. ಯಾಕಂತಂದ್ರೆ ಜೀವನ ಕಷ್ಟವಾಗಿ ಐತಕ್ಕಿಂತ ಮೊದಲಿಂದ ಕಷ್ಟದಾಗೆ ಇರ್ತೈತಿ. ಇಂಥ ಕಷ್ಟ ಒಳಗೆ ಮತ್ತೊಂದು 100 ಕಷ್ಟಗಳು ಬರಾಕತ್ತವ. ಇದ್ರದಾಗ ಆಕೆಗೆ ಮೊದಲು ಅನ್ಸಿರ್ಬೇಕು, ಇವನ್ಕಿಂತ ಮುಂಚಿನ ನಂಗೆ ಸತ್ತು ಹೋದ್ರೆ ಭಾಳ ಚಲೋ ಇತ್ತು ಅಂತಂತಂದು ಆಕೆಗೆ ಮೊದಲು ಅನ್ಸಿರ್ಬೇಕು. ಆದ್ರೆ ಆಕೆ ಸಾಯಲಿಲ್ಲ. ಶಿ ವಾಸ್ ಕರೇಜಿಯಸ್ ಇನಫ್ ಟು ಫೇಸ್ ದಿ ಲೈಫ್. ಹೌ ಮೆನಿ ಟೈಮ್ಸ್ ಹ್ಯಾವ್ ಐ ಎಸ್ಕೇಪ್ ಡೆತ್. ಸಾವುದಾಗಿಂದ ಎಷ್ಟೋ ಸಲ ನಾನು ಪಾರಾಗಿ ಬಂದಿದ್ದೀನಿ. ಆದರೆ ಇವನೇನು ಮಾಡಿದಾನು? ಪಾರು ಹೋಗೋ ಬದಲಿ ಇವಾಗೆ ಬೇಕತ್ಲೆ ಹೋಗಿ ಸಾವಕ್ಕೆ ಒಪ್ಪಿಕೊಂಡಾನು. ಈಕಿನ ಎದುರಿಗೆ ಸಾವು ಬಂತಂತಂದ್ರೆ ಈ ಥರದಾಗಿಂದ ಆಕೆ ತಪ್ಪಿಸಿ ಹೊರಗೆ ಬಂದಿದ್ದಾಳು, ಜೀವಂತವಾಗಿ ಉಳಿದಿದ್ದಾಳು. ಶಿ ಈಸ್ ಮೋರ್ ಕರೇಜಿಯಸ್ ದೆನ್ ಹಿಮ್. ಅವನಕಿಂತ ಭಾಳ ಕರೇಜಿಯಸ್ ಅದಾಳು ಆಕೆ. ಅವನೇನು ಮಾಡಿದಾನು? ಅವನ ಕಷ್ಟಗಳಿಗೆ ಸಮಸ್ಯೆ ಪರಿಹಾರನೇ ಇಲ್ಲ ಅಂತಂದ ತಕ್ಷಣ, ಅಥವಾ ಪರಿಹಾರ ಹುಡುಕಿ ತೆಗೋಕ್ಕಿಂತ ಏನು ಮಾಡಿದಾನ? ಅವಾಗೆ ತನ್ನ ಜೀವನ ತ್ಯಾಗ ಅಲ್ಲ, ಸುಸೈಡ್ ಮಾಡ್ಕೊಂಡಿದ್ದಾನೆ. ಸ್ಯಾಕ್ರಿಫೈಸ್ ಈಸ್ ಡಿಫ್ರೆಂಟ್ ಥಿಂಗ್. ಹೌ ಮೆನಿ ಟೈಮ್ಸ್ ಹ್ಯಾವ್ ಐ ಎಸ್ಕೇಪ್ ಡೆತ್ ವೆದರ್ ಯು ಅಬ್ಯೂಸ್ಡ್ ಆರ್ ರಿವೈಲ್ಡ್ ಮೀ. ಸಾಕಷ್ಟು ಸಲ ಇವನೇನು ಮಾಡ್ತಿದ್ದ? ಅಬ್ಯೂಸ್ಡ್ ಅಂದ್ರೆ ಬೈತಿದ್ದ. ಗಂಡದಾನು ಬೈತಿರ್ತಾನು, ಮನೆಗೆ ಬಂದ ತಕ್ಷಣ ಬೈಯೋದು, ಹೆಂಡ್ತಿಗೆ ಬೈಯೋದು, ಬೇರೆ ದಿನ ಹಂಗಿಲ್ಲ ಬೈಯೋದು. ಆರ್ ರಿವೈಲ್ಡ್ ಮೀ, ಟೀಕೆ ಮಾಡೋದು. ಮನೆಗೆ ಬಂದ ತಕ್ಷಣ ಇದ್ಯಾಕೆ ಮಾಡಿಲ್ಲ, ಹಂಗೆ ಯಾಕೆ ಮಾಡಿಲ್ಲ, ಏನಾದರೂ ಟೀಕೆ ಮಾಡ್ಕೋತಾ ಇರೋದು. ಆಕೆ ಬಂದ ತಕ್ಷಣ ಆಕೆಗೆ ಪ್ರೀತಿದಿಂದ ಇರೋಂಗಿಲ್ಲ. ಏನಾದರೂ ಆಕೆಗೆ ಅನ್ಕೋತಾ ಇರೋದು, ಕೆಟ್ಟಾಗಿ ಮಾತಾಡೋದು, ಕೆಟ್ಟ ಭಾಷೆಯಲ್ಲಿ ಮಾತಾಡೋದು. ನಮ್ಮ ಹಳ್ಳಿಗಳ್ದಾಗ ಹೆಚ್ಚು ಕಡಿಮೆ ರೈತರು ಇದೇ ರೀತಿದಾಗ ಮಾತಾಡ್ತಿರ್ತಾರೆ. ತಮ್ಮ ಹೆಂಡ್ರಿಗೆ ಹೆಂಗೆ ಬೇಕಾದಂಗೆ ತಿಳಿದು ಮಾತಾಡ್ತಿರ್ತಾರೆ. ಆಕೆಗೆ ಎಷ್ಟೋ ಸಲ ಅವನು ಬೈತಿದ್ದ, ಟೀಕೆ ಮಾಡ್ತಿದ್ದ, ಏನೇನೋ ಅಂತಿದ್ದ. ಕಿಕ್ಡ್ ಮೀ ವೆನ್ ಯು ಆರ್ ಡ್ರಂಕ್. ಇವನು ಯಾವಾಗ ಶೆರೆ ಕುಡಿದು ಬರ್ತಿದ್ದಲ್ಲ, ಶೆರೆ ಕುಡಿದು ಬಂದರೆ ಇವನೇನು ಮಾಡ್ತಿದ್ದ? ಒದೀತಿದ್ದ. ಆಕೆಗೆ ಬಂದು ಒದೀತಿದ್ದ. ಶೆರೆ ಕುಡಿದು ಬರ್ತಿದ್ದ, ಒದೆಯೋದು, ಬಡಿಯೋದು, ಬೈಯೋದು, ಜಗಳಾಡೋದು, ಇದೆಲ್ಲ ಸತತವಾಗಿ ಮಾಡ್ತಿದ್ದ ಅವನು. ಐ ಥಾಟ್ ಹಿ ಈಸ್ ಬಟ್ ಅ ಮ್ಯಾನ್. ಮುಂದಾಕಿ ಯೋಚನೆ ಮಾಡ್ದು. ಏನು ಯೋಚನೆ? ಹಿ ಈಸ್ ಬಟ್ ಅ ಮ್ಯಾನ್. ಅವನು ಮನುಷ್ಯ ಅದಾನು, ಗಂಡಸದಾನು. ಅವನು ಗಂಡಸಪ್ಪ. ನನ್ನ ಗಂಡದಾನು ಬೈತಾನ, ಬೈಯೋಲ್ಯಾಕ. ನನ್ನ ಗಂಡದಾನು ಬಡಿತಾನ, ಬಡಿಯೋಲ್ಯಾಕ. ನನ್ನ ಗಂಡದಾನು ಒದೀತಾನ, ಒದಿಯೋಲ್ಯಾಕ. ಎಲ್ಲ ಸಹಿಸ್ಕೋತಾ ಇದ್ದಾಳೆ ಆಕೆ. ಕುಡಿತಿದ್ದ, ಬಂದು ಒದೀತಿದ್ದ,
ಸಹಿಸ್ಕೋತಿದ್ದಳು. ಬೈತಿದ್ದ, ಡೈಲಿ ಏನಾದರೂ ಕಿಟಿ ಮಾಡ್ಕೋತಾ ಇರ್ತಿದ್ದ, ಸಹಿಸ್ಕೋತಿದ್ದಳು. ಎಂದೂ ಆಕೆ ಯಾಕೆ ನೀ ಹಿಂಗೆ ಮಾಡ್ತೀನಿ ಅಂತಂದು ಕೇಳಿಲ್ಲ, ಅಥವಾ ಅದ್ರ ವಿರುದ್ಧ ಆಕೆ ಎಂದೂ ನಿಂದಿರಲಿಲ್ಲ. ಈಕೆ ಎಂದೆಂದ ಅವನಿಗೆ ಆಕೆಗೆ ಬಂದು ಬೈತಿದ್ದ, ಬಡಿತಿದ್ದ, ಸುಮ್ಮನೆ ಸಹಿಸ್ಕೊಂಡು ಗಪ್ಪ ಇರ್ತೀವಿ. ಬೇಕಾದ್ರೆ ಆಕೆ ಸಾಯ್ಬೋದಿತ್ತು. ನನ್ನ ಗಂಡ ನನಗೆ ಬೈತಾನೋ, ನನ್ನ ಗಂಡ ನನಗೆ ಹೊಡಿತಾನೋ, ನನ್ನ ಗಂಡ ನನಗೆ ಒದಿತಾನೋ ಅಂತಂತಂದು ಆಕಿನ ಅವಾಗ ಬೇಕಾದ್ರೆ ವಿಷಯ ತೊಗೊಂಡು ಆಕೆ ಸಾಯ್ಬೋದಿತ್ತು. ಆದರೆ ಈಕೆ ಏನು ಮಾಡ್ತಾಳೆ, ಬೈದ್ರೆ ಬೈಯೋಲ್ಯಾಕ, ಬಡಿದ್ರೆ ಬಡಿಯೋಲ್ಲ, ಒದ್ರೆ ಒದೆಯೋಲ್ಯಾಕ, ಏನು ಯಾಕೆ ಮಾಡೋಲ್ಯಾಕ. ಆದರೆ ನಾನು ಆಕೆ ಇದ್ದಕ್ಕೆ ಶಾಶ್ವತವಾಗಿ ಜೀವಂತ ಇದು ಇಂಥ ಕಷ್ಟಗಳದಾಗ ಬಂದಳಕ್ಕೆ ಜೀವಂತ ಇರೋಕೆ ಆಕೆ ಪ್ರಯತ್ನ ಪಟ್ಟರು. ನಾವು ಆಕೆ ಒಂದೇ ಯೋಚನೆ ಮಾಡ್ತಾಳೆ, ಏನು ಅವಾಗ ಅದನ್ನು ಬಿಡಪ್ಪ, ಗಂಡ ಅದಾನು ಬಡಿಲಿ, ಬೈಲಿ ಅಂತಂತಂದು ಇದು ಯೋಚನೆ ಮಾಡ್ದವು. ಬಟ್ ಲಿಟಲ್ ಡಿಡ್ ಐ ಡ್ರೀಮ್ ಯು ವುಡ್ ಡೀಲ್ ಮೀ ಅ ಡೆತ್ ಬ್ಲೋ ಲೈಕ್ ದಿಸ್. ಖರೆ ನಾ ಕನಸ್ನಾಗೂ ಕಂಡಿರಲಿಲ್ಲ. ಏನು ಕಂಡಿರಲಿಲ್ಲ? ದ್ಯಾಟ್ ಐ ಡ್ರೀಮ್ ಯು ವುಡ್ ಡೀಲ್ ಮೀ ಅ ಡೆತ್ ಬ್ಲೋ ಲೈಕ್ ದಿಸ್. ಇಂಥ ಒಂದು ಸಾವು, ನನಗೆ ಸಾವು ಕೊಡುವಂಥದ್ದು ನೀ ಹಿಂಗೆ ಮಾಡ್ತೀನಿ ಅಂತ ಯೋಚನೆ ಮಾಡಿರಲಿಲ್ಲ. ನೀ ಬಡಿತಿದ್ದೆ ನನಗೇನು ಅನ್ನಿಸ್ತಿರ್ಲಿಲ್ಲ, ನೀ ಬೈತಿದ್ದೆ ನನಗೇನು ಅನ್ನಿಸ್ತಿರ್ಲಿಲ್ಲ. ಖರೆ ಇವತ್ತೇನು ಶಿಕ್ಷೆ ಕೊಟ್ಟಿದ್ದೀಯಲ್ಲ, ನನಗೆ ಭಾಳ ಕೆಟ್ಟ ಶಿಕ್ಷೆ ಕೊಟ್ಟಿದ್ದೀವಿ. ಯು ಪನಿಷ್ಡ್ ಮೀ ವೆರಿ ಬ್ಯಾಡ್ಲಿ. ಹೆಂಗೆ ನೀ ಸತ್ತು ಹೋಗಿದ್ದಿ, ವಿಷ ತೊಗೊಂಡು ಸತ್ತು ಹೋಗಿದ್ದಿ, ನನಗೆ ಇನ್ನೇನು ಮಾಡೋದು? ಉಳ್ಕಿ ಟೈಮ್ದಾಗ ನೀ ಜೀವಂತಿದ್ದು, ನೀ ಬೈತಿದ್ದಿ, ಬಡಿತಿದ್ದಿ, ಅದು ನಂಗೆ ಎಂದೂ ಕೆಟ್ಟ ಅನ್ನಿಸ್ತಿರ್ಲಿಲ್ಲ. ಹೋಗ್ಲಿ ಬಿಡು, ಗಂಡ ಅದಾನ ಬಡಿತಾನಂತಂದು ಅಷ್ಟೇ ತಿಳ್ಕೊತಿದ್ದೆ. ಆದರೆ ನೀನು ಇವತ್ತೇನು ಮಾಡಿದೆಯಲ್ಲ, ಇದು ಭಾಳ ದೊಡ್ಡ ತಪ್ಪು ಮಾಡಿದ್ದಿ. ನಾನು ಹೆಂಗೆ ಬದುಕಬೇಕು ಅಂತ. ಇದು ಶಿಕ್ಷೆ ಭಾಳ ದೊಡ್ಡದೈತಿ. ಅ ಡೆತ್ ಬ್ಲೋ ಲೈಕ್ ದಿಸ್. ನನಗೆ ಸತ್ತು ಹೋಗುವಂಥದ್ದು ಒಂದು ಕಾರಣ ಕೊಟ್ಟುಬಿಟ್ಟಿದೆ ಅಂತಂತಂದು ಶಿ ಸೇಸ್. ಟ್ರೂ, ನಿಜ. ದ ಕ್ರಾಪ್ ವಾಸ್ ಗಾನ್. ಬೆಳೆ ಏನಿತ್ತು ಹೋಯಿತು, ಬೆಳೆ ನಷ್ಟ ಆಯಿತು. ಸಾಕಷ್ಟು ಸಲ ಬೆಳೆ ನಷ್ಟ ಆಗ್ತಾವೆ. ಇವತ್ತು ಬೆಳೆ ಹಾಕ್ತಾರೆ, ಮಳೆ ಇರ್ಲಾರ ಕಾರಣರೆ ಬೆಳೆ ಹೋಗ್ತೈತಿ, ಅಥವಾ ಮಳೆ ಜಾಸ್ತಿ ಬಂದರೆ ಬೆಳೆ ಹೋಗ್ತೈತಿ, ಅಥವಾ ಅದಕ್ಕೆ ಫರ್ಟಿಲೈಸರ್ ಇಲ್ಲ, ಅಥವಾ ಅದಕ್ಕೆ ಏನಾದರೂ ಒಂದು ಕಡಿಮೆ ಇದ್ದಕ್ಕೆ ಅದು ಬೆಳೆ ಬರೋಂಗಿಲ್ಲ ಅವಾಗ ಹೋಯ್ತು, ನಿಜ ಐತಿದು, ಬೆಳೆ ಬರಲಿಲ್ಲ. ಟ್ರೂ, ದಿ ಕ್ರಾಪ್ ವಾಸ್ ಗಾನ್, ದ ಡೆಪ್ಟ್ ರಿಮೈನ್. ಸಾಲ ಏನೈತಿ ಹಂಗೆ ಉಳಿದ್ಬಿಡ್ತು. ಮೊದಲು ಸಾಲಿತ್ತು, ಅಥವಾ ಅದ್ರ ಸಂಬಂಧ ಸಾಲ ಮಾಡಿದೆ, ಹತ್ತಿ ಬೆಳೆ ಬರಲಿ ಅಂತಂತಂದು ಸಾಲ ಮಾಡಿದೆ, ಆ ಸಾಲ ಮತ್ತು ಹೆಂಗಿತ್ತು ಹಂಗೆ ಉಳೀತು. ಟ್ರೂ, ದಿ ಕ್ರಾಪ್ ವಾಸ್ ಗಾನ್, ದ ಡೆಪ್ಟ್ ರಿಮೈನ್. ಸಾಲ ಹೆಂಗಿದ್ದಂಗೆ ಮತ್ತು ಉಳಿದ್ಬಿಡ್ತು. ಅವರ ಡಿಗ್ನಿಟಿ ಹಿಟ್ ದಿ ಡಸ್ಟ್. ಅವರ ಡಿಗ್ನಿಟಿ ಏನಂದ್ರೆ ನಮ್ಮ ಪ್ರತಿಷ್ಠೆ ಏನಾಯಿತು, ಮಣ್ಣ ಪಾಲಾಯಿತು. ಸಾಲ ಮ್ಯಾಗ ಮತ್ತಿಟ್ಟು ಸಾಲ ಆಯಿತು, ನಮ್ಮ ಪ್ರತಿಷ್ಠೆ ಏನಿತ್ತು ಮಣ್ಣ ಪಾಲಾಯಿತು ಅಂತಂತಂದು ಶಿ ಸೇಸ್. ಅವರ ಡಿಗ್ನಿಟಿ ಹಿಟ್ ದಿ ಡಸ್ಟ್ ಅಂದ್ರೆ ಮಣ್ಣ ಪಾಲಾಯಿತು ಅಂದ್ರೆ ನಮ್ಮದು ಪ್ರತಿಷ್ಠೆ ಎಲ್ಲ ಮಣ್ಣ ಪಾಲಾಯಿತು. ಅವರ್ ಹಾರ್ಟ್ಸ್ ಟರ್ನ್ ಟು ವಾಟರ್. ನಮ್ಮ ಮನಸ್ಸು ಅಂತಂದ್ರೆ ನಮ್ಮ ಹೃದಯ ಇದ್ದಿದ್ದು ನೀರಾಗಿ ಹೋಯಿತು. ನಮ್ಮ ಮನಸ್ಸು ಇದ್ದಿದ್ದು ನೀರಾಗಿ ಹೋಯಿತು. ಯಾಕೆ? ಸಾಲ ಆಯಿತು, ಸಾಲ ಮ್ಯಾಗ ಮತ್ತಿಟ್ಟು ಸಾಲ ಆಯಿತು ಅಂತಂದು ಕೂಡಲೇ ನಮ್ಮ ಗಟ್ಟಿಯಾಗಿ ಹೃದಯ ಇದ್ದಿದ್ದು ಎಲ್ಲ ಕರಿಗೆ ಹೋಯ್ತಂತ. ಅವರ್ ಹಾರ್ಟ್ಸ್ ಟರ್ನ್ ಟು ವಾಟರ್, ಬಟ್ ಹೌ ಡಿಡ್ ಯು ಇಮ್ಯಾಜಿನ್ ಮೈ ಬ್ಯಾಕ್ ವುಡ್ ಬಿಯರ್ ದಿ ಬರ್ಡನ್ ಆಫ್ 4 ಚಿಲ್ಡ್ರನ್. ಆದರೆ ಇದೆಲ್ಲ ಆಯಿತು, ನಮ್ಮ ಪ್ರತಿಷ್ಠೆ ನಷ್ಟ ಆಯಿತು, ನಮ್ಮ ಮನಸ್ಸಿದ್ದು ಕೆಟ್ಟ ನೀರಾಯಿತು, ಇದೆಲ್ಲ ಓಕೆ, ಅಂಡರ್ಸ್ಟುಡ್. ಆದ್ರೆ ನೀ ಇದು ಹೆಂಗೆ ಯೋಚನೆ ಮಾಡಿದಿ? ಬಟ್ ಹೌ ಡಿಡ್ ಯು ಇಮ್ಯಾಜಿನ್ ಮೈ ಬ್ಯಾಕ್ ವುಡ್ ಬಿಯರ್ ದಿ ಬರ್ಡನ್ ಆಫ್ 4 ಚಿಲ್ಡ್ರನ್. ನನ್ನ ಬೆನ್ನು ಅಂತಂದ್ರೆ ನಾ ಹೆಂಗೆ 4 ಮಕ್ಕಳಿಗೆ ಸಂಭಾಳಿಸ್ತೀನಿ. ನೀ ಇರುವಾಗನ ಎಷ್ಟೊಂದು ಕಷ್ಟ ಅನುಭವಿಸ್ತಿದ್ದಿ, ಸಂಭಾಳಿಸ್ಬೇಕು, ಜೀವನಕ್ಕೆ ನಮ್ಮ ಕುಟುಂಬ ಸಂಭಾಳಿಸ್ಬೇಕಾದ್ರೆ. ಈಗ ಮನೆಗೆ ಇನ್ಕಮ್ನೂ ಇಲ್ಲ, ಸೊ ಆಮೇಲೆ ನಾ ಒಬ್ಬಾಕಿನ ಆಗ್ತೀನಿ. ನಾ ಹೆಂಗೆ ಈ 4 ಮಕ್ಕಳಿಗೆ ತೊಗೊಂಡು ಬದುಕಬೇಕು? ಈಕಿನೂ ಅವನಂಗೆ ಸಾವು ತೊಗೋಬೇಕಂತ. ಶಿ ಹರ್ ಸೆಲ್ಫ್ ಶುಡ್ ಕಮಿಟ್ ಸುಸೈಡ್. ಆಕಿನೂ ಬೇಡಪ್ಪ, ಗಂಡ ಸತ್ತ ಹಿಂಗೆ ನಂಗೆ ಮುಂದೆ ಏನೂ ಮಾಡೋಕ್ಕಾಗಿಲ್ಲ, ನಾನೇನು ಮಾಡಲಿ, ಮಕ್ಕಳಿಗೂ ವಿಷಯ ಹಾಕಿ ನಾನು ಸತ್ತು ಬಿಡಲಾ ಅಂತಂದು ಯೋಚನೆ ಮಾಡ್ತಾಳೆ ಆಕೆ. ಮೈ ಬ್ಯಾಕ್ ವುಡ್ ಬಿಯರ್ ದಿ ಬರ್ಡನ್ ಆಫ್ ದಿ ಚಿಲ್ಡ್ರನ್. ಈ ಮಕ್ಕಳಿಗೆ ನಾನು ಹೆಂಗೆ ಸಲುವಲಿ ಅಂತ. 4 ಮಕ್ಕಳು ಅದಾರೋ, ಈ 4 ಮಕ್ಕಳಿಗೆ ಸಲುವುದು ಹೆಂಗೆ? ಯು ಸಾ ಯುವರ್ ಕ್ರಾಪ್ ಡಿಸ್ಟ್ರಾಯ್ಡ್. ನೀನೇನು ನೋಡಿದೆ? ನಿನ್ನ ಬೆಳೆ, ಹತ್ತಿ ಬೆಳೆ ಏನೈತಲ್ಲ ಇದು ಅಷ್ಟು ನೋಡಿದೆ. ನಷ್ಟ ಆಗೋದು ನೋಡಿದೆ. ಅದು ನಷ್ಟ ಆಯ್ತಪ್ಪ, ನನ್ನ ಹತ್ತಿ ಬೆಳೆ ನಷ್ಟ ಆಯಿತು, ಇದು ಒಂದು ನೋಡಿದೆ. ಹತ್ತಿ ಬೆಳೆ ನಷ್ಟ ಆಯಿತು, ಸತ್ತು ಬಿಟ್ಟೆ. ಯು ಸಾ ಯುವರ್ ಕ್ರಾಪ್ ಡಿಸ್ಟ್ರಾಯ್ಡ್, ವಾಟ್ ಆಫ್ ದಿ ಹಾರ್ವೆಸ್ಟ್ ಆಫ್ ಮೈ ಓನ್. ಖರೆ ನನ್ನ ಬೆಳೆ ಬಗ್ಗೆ ಹೆಂಗೆ? ಹಾರ್ವೆಸ್ಟ್ ಅಂತಂದ್ರೆ ನನ್ನ ಬೆಳೆ, ನಾನು ಏನು ಬೆಳೆ ತೆಗೆದಿದ್ದೆ ಅಂದರೆ ಅಕ್ಕಿನ ಬೆಳೆ ಅಂತಂದ್ರೆ ಅಕ್ಕಿನ ಮಕ್ಕಳ ಬಗ್ಗೆ, ಅದ್ರ ಬಗ್ಗೆ ಹೆಂಗಂತ. ಹಾರ್ವೆಸ್ಟ್ ಆಫ್ ಮೈ ಓಮ್ ಅಂದ್ರೆ ಹೊಟ್ಟೆ. ಅಕ್ಕಿನ ಹೊಟ್ಟೆಯಿಂದ ಹುಟ್ಟಿದ್ದು 4 ಮಕ್ಕಳದಾರ. ಇವ್ರ ಬಗ್ಗೆ ಯಾಕೆ ನೋಡಿಲ್ಲ ನೀನು? ಸಾದಾ ಬೆಳೆ ನೋಡಿದೆ, ಹತ್ತಿ ಬೆಳೆ ಬರಲಿಲ್ಲ,
ನೀನು ಸತ್ಬಿಟ್ಟು. ಆದ್ರೆ ನಮ್ದಾದ ಒಂದು ಬೆಳೆ ಅದಾವು, ನಮ್ಮ 4 ಮಕ್ಳು ಅದಾವು, ನಮ್ದೇ ಒಂದು ಸಂಸಾರ ಐತಿ, ನಮ್ದೇ ಒಂದು ಜೀವನ ಐತಿ, ಇದು ಯಾಕೆ ನೋಡಲಿಲ್ಲ ನೀನು? ಇಂಥ ದೊಡ್ಡದು ಎಲ್ಲ ಬಿಟ್ಟು ಆ ಬರೀ ಒಂದು ಸಾದಾ ಒಂದು ಹತ್ತಿ ಬೆಳೆ ಬರಲಿಲ್ಲ ಅಂತಂತ ಕೂಡಲೇ ವಿಷಯ ತೊಗೊಂಡು ಸತ್ತು ಬಿಟ್ಟಿದ್ದೀವಿ. ನಮ್ದು ಯಾಕೆ ಬೆಳೆ ನೋಡಲಿಲ್ಲ ಅಂತ. ವಾಟ್ ಆಫ್ ದಿ ಹಾರ್ವೆಸ್ಟ್ ಆಫ್ ಮೈ ಹೋಮ್, ನನ್ನ ಹೊಟ್ಟೆದಿಂದ ಬೆಳೆದ 4 ಮಕ್ಕಳು ಅದಾರೆ, ಇವ್ರ ಬಗ್ಗೆ ಯಾಕೆ ನೀನು ಯೋಚನೆ ಮಾಡಲಿಲ್ಲ ಅಂತ ಕೇಳ್ತಾಳೆ. ಕ್ಯಾನ್ ಐ ಲೀವ್ ದೆಮ್ ಟು ದಿ ವಿಂಡ್ ಲೈಕ್ ದಿ ವರ್ಮ್ ಈಟನ್ ಕಾಟನ್ ಪಾಡ್ಸ್? ಕ್ಯಾನ್ ಐ ಲೀವ್ ದೆಮ್ ಟು ದಿ ವಿಂಡ್? ವಿಂಡ್ ಅಂತಂತಂದ್ರೆ ಗಾಳಿಗೆ ಬಿಟ್ಟು ಬಿಡಲೇನು. ಇಲ್ಲೇನಾಗ್ತೈತಿ, ಹತ್ತಿ ಬೀಜ ಇರ್ತೈತಿ, ಹತ್ತಿ ಕಾಯಿ ಆದ ತಕ್ಷಣ ಅವು ಹುಳ ಹಿಡ್ದು ಅಂತಂದ್ರೆ ಏನು ಮಾಡ್ತಾರೆ ರೈತರು? ಹಂಗೆ ಬಿಟ್ಟು ಬಿಡ್ತಾರೆ. ಅದ್ರ ಮ್ಯಾಗ ಏನು ಹತ್ತಿ ಅಥವಾ ಆ ಥರದಾಗಿಂದ ಹತ್ತಿ ತೊಗೊಳಂಗಿಲ್ಲ, ಬಿಟ್ಟು ಬಿಡ್ತಾರೆ ಗಾಳಿಗೆ. ಹೆಂಗಾದ್ರೂ ಅವು ನಷ್ಟ ಆಗಿ ಹೋಗಿರ್ತಾವೆ. ಎನಿವೇ ದೇ ಹ್ಯಾವ್ ಬೀನ್ ಡಿಸ್ಟ್ರಾಯ್ಡ್, ನಷ್ಟ ಆಗಿದ್ದಿರ್ತೈತಿ. ಅದಕ್ಕೆ ಏನು ಮಾಡ್ತಾರೆ, ಆಯ್ತಪ್ಪ ಅದು ಪೀಕ್ ಬರಲಿಲ್ಲ ಬಿಟ್ಟು ಬಿಡೋನು, ಹಂಗೆ ನಷ್ಟ ಆಗಿ ಹೋಗ್ತೈತಿ ಅಂತಂದು ತಾನೇ ಬಿಟ್ಟು ಬಿಡ್ತಾರೆ. ಅದಕ್ಕೆ ಅಕ್ಕಿ ಇಲ್ಲಿ ಹೇಳ್ತಾಳೆ, ಕ್ಯಾನ್ ಐ ಲೀವ್ ದೆಮ್ ಟು ದಿ ವಿಂಡ್? ನಾನು ನನ್ನ ಮಕ್ಕಳಿಗೆ ಗಾಳಿಗೆ ಹಂಗೆ ಬಿಟ್ಟು ಬಿಡಲೇನು? ಅಂದರೆ ಇಲ್ಲಿ ಏನು ಮಾಡ್ಲಾರ್ದು ಹಂಗೆ ಹತ್ತಿ ಪೀಕ್ ಬಂದಾಗ ಬಿಟ್ಟು ಬಿಡ್ತಾರೆ. ನಷ್ಟ ಆಗೈತಿಪ್ಪ ಅಂತಂದ್ರೆ ಅಲ್ಲೇನು ಬೆಳೆ ಬರೋಲ್ತು ಅಥವಾ ಹತ್ತಿ ಇಲ್ಲ ಅಂತಂತಂದ್ರೆ ಅದು ಹಂಗೆ ಗಾಳಿಗೆ ಬಿಡ್ತಾರೆ, ಒಣಗಿ ಹೋಗಿಬಿಡ್ತಾವೆ. ಸೊ ಅಕ್ಕಿ ಏನಂತ ಇಲ್ಲಿ, ಇದೇ ರೀತಿಯಾಗಿ ನನ್ನ ಮಕ್ಳಿಗೂ ಬಿಟ್ಟು ಬಿಡಲೇನು? ಏನಾಗಿದ್ದಾಯಿತು, ಸಾಯ್ತಾರೆ ಸತ್ತು, ಉಳಿದು ಅಂತಂತಂದು ಬಿಟ್ಟು ಬಿಡಲೇನಂತಂದು ಕೇಳ್ತಾಳೆ. ಲೈಕ್ ಎ ವರ್ಮ್ ಈಟನ್. ವರ್ಮ್ ಅಂತಂದರೆ ಕೀಟ ಹಿಡ್ದಿದ್ದು, ಅಂದರೆ ಹುಳ ಹಿಡ್ದಿದ್ದು ಕಾಟನ್ ಪಾಟ್ಸ್, ಮಗ್ಗಿದ್ದೇಳಕ್ಕೆ, ಅಥವಾ ಸಣ್ಣ ಹತ್ತಿ ಕಾಯಿ ಇದ್ದೇಳಕ್ಕೆ ಹುಳ ಹಿಡ್ದು ಅಂದ್ರೆ ಬಿಟ್ಟು ಬಿಡ್ತಾರಲ್ಲ, ಅದೇ ರೀತಿಯಾಗಿ ನಾನು ನನ್ನ ಮಕ್ಕಳಿಗೆ ಬಿಟ್ಟು ಬಿಡಲೇನು ಅಂತಂದು ಶಿ ಆಸ್ಕ್ಸ್. ಇಟ್ ಟೇಕ್ಸ್ ಅ ಮೂಮೆಂಟ್ ಟು ಡೈ. ಸಾಯಕ್ಕೆ ಎಷ್ಟೊತ್ತು ಕ್ಷಣ ಬೇಕೋ? ಒಂದು ಕ್ಷಣ ಅಷ್ಟೇ. ಸಾಯ್ಬೇಕಂತಂದ್ರೆ ಒಂದು ಕ್ಷಣ. ವಿಷ ತೊಗೊಂಡು ಒಂದು 5-10 ನಿಮಿಷನಾಗ ಸತ್ತು ಹೋಗ್ತೀವಿ. ಇಟ್ ಟೇಕ್ಸ್ ಅ ಮೂಮೆಂಟ್ ಟು ಡೈ. ಸಾಯಕ್ಕೆ ಒಂದು ಕ್ಷಣ ಬೇಕಷ್ಟೆ. ಬಟ್ ಓಪನ್ ಯುವರ್ ಮೌತ್ ಆ್ಯಂಡ್ ಆಸ್ಕ್. ಆದ್ರೆ ಒಂದು ಕೇಳ್ತಾಳೆ, ನೀನು ನಿನ್ನ ಬಾಯಿ ತೆಗೆದು ಕೇಳು, ಬಾಯಿ ತೆಗೆದು ಆಸ್ಕ್. ಯು ಆಸ್ಕ್ ವಾಟ್ ಓಪನ್ ಯುವರ್ ಮೌತ್ ಆ್ಯಂಡ್ ಆಸ್ಕ್ ವಾಟ್ ಆಫ್ ದಿಸ್. ಇದ್ರ ಬಗ್ಗೆ ಏನು? ಆಕಿನ ಜೀವನ ಬಗ್ಗೆ ಹೆಂಗೆ, ತನ್ನ ಮಕ್ಕಳ ಬಗ್ಗೆ ಹೆಂಗೆ, ಆಕಿನ ಕುಟುಂಬ ಬಗ್ಗೆ ಹೆಂಗೆ, ಆಕೆ ಹೆಂಗೆ ಜೀವನ ಸಾಧಿಸಬೇಕು, ಇವೆಲ್ಲ ಸಮಸ್ಯೆಗಳು ಆಕೆಗೆ ಎದುರಿಸ್ಬೇಕು ಹೆಂಗೆ ಅಂತಂದು ಇದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡು. ವೈ ಈಸ್ ದಿಸ್? ಇದು ನೀ ಯಾಕೆ ಮಾಡಬೇಕಿತ್ತು, ಇದು ಮಾಡೋದು ಅವಶ್ಯಕತೆ ಇತ್ತಾ ಅಂತಂದು ಕೇಳ್ತಾಳೆ. ವೈ ಈಸ್ ದಿಸ್? ಇದಕ್ಕೆಲ್ಲ ಉತ್ತರ ಕೊಡಬೇಕಾದ್ರೆ ಏನಂತಂದ್ರೆ, ನೀಡ್ಸ್ ಎ ಫರ್ಮ್ ಹಾರ್ಟ್. ಇದಕ್ಕೆ ಗಟ್ಟಿ ಮನಸ್ಸು ಬೇಕು. ಜೀವನ ಮಾಡಬೇಕಾದ್ರೆ ಜೀವನ ತುಂಬ ಕಷ್ಟ ಇರತೈತಿ. ಈ ಕಷ್ಟಗಳು ಎದುರಿಸ್ಬೇಕು, ಗಟ್ಟಿ ಮನಸ್ಸು ಮಾಡಬೇಕು. ಗಟ್ಟಿ ಮನಸ್ಸು ಮಾಡಿ ಜೀವನ ಸಹಿಸ್ಕೊಂಡು ಹೋಗಬೇಕು ಅಂತಂತಂದು ಶಿ ಸೇಸ್. ನೀಡ್ಸ್ ಎ ಫರ್ಮ್ ಹಾರ್ಟ್. ಇದಕ್ಕೆಲ್ಲ ಗಟ್ಟಿ ಮನಸ್ಸು ಬೇಕು. ಟು ಟೀಚ್ ಮೈ ಚಿಲ್ಡ್ರನ್ ಟು ಕ್ಲೆಂಚ್ ಎ ಫೀಸ್ಟ್, ನಾಟ್ ಮೇರ್ಲಿ ಅ ಹ್ಯಾಂಡ್ಫುಲ್ ಆಫ್ ರೈಸ್. ಏನಂತ, ಇದಕ್ಕೆಲ್ಲ ಗಟ್ಟಿ ಮನಸ್ಸು ಬೇಕು. ಟು ಟೀಚ್ ಮೈ ಚಿಲ್ಡ್ರನ್, ನನ್ನ ಮಕ್ಕಳಿಗೆ ಇದೆಲ್ಲ ಕಲ್ಸಂಗಿಲ್ಲ ನಾನು. ಏನೋ ಕಷ್ಟ ಬಂತಂತಂದ್ರೆ ಓಡಿ ಹೋಗೋದು, ಕಷ್ಟ ಬಂತಂತಂದ್ರೆ ಜೀವನಾನ ಬಿಟ್ಟು ಬಿಡೋದು, ಇದೆಲ್ಲ ಕಲ್ಸಂಗಿಲ್ಲ ನಾನು ನನ್ನ ಮಕ್ಕಳಿಗೆ. ಐ ವೋಂಟ್ ಟೀಚ್ ದಿಸ್. ಟು ಕ್ಲೆಂಚ್ ಎ ಫೀಸ್ಟ್, ಅಂಥ ಸಮಯದಲ್ಲಿ, ಕಷ್ಟ ಬಂದ ಸಮಯದಲ್ಲಿ, ತೊಂದರೆ ಬಂದ ಸಮಯದಲ್ಲಿ ಶಿ ಹ್ಯಾಸ್ ಟು ಕ್ಲಂಚ್ ದಿ ಫೀಸ್ಟ್. ಮುಷ್ಟಿಗೆ ಗಟ್ಟಿ ಮಾಡಬೇಕು. ಅಂದ್ರೆ ಕರೇಜಸ್, ಎಷ್ಟು ಬಿ ಕರೇಜಸ್. ಜೀವನ ಎದುರಿಸುವಂಥದ್ದು ತಾಕತ್ತು ಬರಬೇಕು. ಅವನ ಹತ್ರ ಜೀವನ ಎದುರಿಸುವಂಥದ್ದು ಶಕ್ತಿ ನಾನು ಕೊಡ್ತೀನಿ ಅಂತಂತಂದು ಶಿ ಸೇಸ್. ಅವನಿಗೆ ನಾನು ಕಲಿಸ್ಕೊಡ್ತೀನಿ ಜೀವನ ಎದುರಿಸ್ಬೇಕು ಹೆಂಗಂತ. ಟು ಟೀಚ್ ಮೈ ಚಿಲ್ಡ್ರನ್ ಟು ಕ್ಲೆಂಚ್ ಎ ಫೀಸ್ಟ್. ಫೀಸ್ಟ್ ಅಂದ್ರೆ ಮುಷ್ಟಿಗೆ ಮಾಡಿ ಗಟ್ಟಿಯಾಗಿ ಜೀವನ ನಡೆಸಬೇಕು ಅಂತಂದು ನಾನು ಕಲಿಸ್ಕೊಡ್ತೀನಿ. ನಾಟ್ ಮೇರ್ಲಿ ಫಾರ್ ಅ ಹ್ಯಾಂಡ್ಫುಲ್ ಆಫ್ ರೈಸ್. ಬರೀ ಒಂದು ಬಗ್ಸಿ ಅಕ್ಕಿ ಸಂಬಂಧ ಅಲ್ಲ. ಒಂದು ಬಗ್ಸಿ ಅಕ್ಕಿ ಅಂತಂದ್ರೆ ಒಂದು ಹೊತ್ತದ ಊಟದ ಸಂಬಂಧ ಅಂತ ಜೀವನ ಮಾಡೋದು ನಾನು ಕಲ್ಸಂಗಿಲ್ಲ. ಸಾಮಾನ್ಯವಾಗಿ ಏನೈತಿ, ಒಂದು ಹೊತ್ತದ ಊಟ ಪ್ರಾಣಿ ಸಕಟ ತಿಂದು ಜೀವನ ಮಾಡ್ತಿರ್ತಾವೆ. ನಾ ಬರೀ ಒಂದು ಹೊತ್ತದ ಊಟದ ಸಂಬಂಧ ಅವರು ಜೀವನ ಮಾಡಬೇಕಂತ ಕಲ್ಸಂಗಿಲ್ಲ ನಾನು. ನಾಟ್ ಮೇರ್ಲಿ ಫಾರ್ ಎ ಹ್ಯಾಂಡ್ಫುಲ್ ಆಫ್ ರೈಸ್. ಒಂದು ಮುಟ್ಕಿ ಅಕ್ಕಿ ಸಂಬಂಧ ಅಥವಾ ಒಂದು ಹೊತ್ತಿಂದ ಊಟದ ಸಂಬಂಧ ಅವ್ರಿಗೆ ನಾನು ಜೀವನ ಮಾಡೋದು ಕಲ್ಸಂಗಿಲ್ಲ. ಬಟ್ ಇನ್ ಬ್ಯಾಟಲ್ ಅಂತಂತಂದ್ರೆ ಏನಿಲ್ಲಿ ಯುದ್ಧ. ಯಾವ ಯುದ್ಧ ಅಂತಂತಂದ್ರೆ ಜೀವನದ ಯುದ್ಧ, ಈ ಜೀವನದ ಹೋರಾಟದ ಯುದ್ಧ. ಈ ಜೀವನ ಒಳಗೆ ಯುದ್ಧಕ್ಕಿಂತ ಏನು ಕಡಿಮೆ ಅಲ್ಲ ಇದು. ನಮ್ಮ ಜೀವನ ಏನೈತಿ ಯುದ್ಧಕ್ಕಿಂತ ಕಡಿಮೆ ಇಲ್ಲ. 2 ಹೊತ್ತು ಮನೆಗೆ ತಂದು ಅಡುಗೆ ತಂದು ಊಟ ತಂದು ಕೊಡಬೇಕಂದ್ರೆ ಯುದ್ಧ ಹೋರಾಟ ಮಾಡಬೇಕು. ಅಲ್ಲಿ ಇಲ್ಲಿ ಕೈ ಚಾಚಿಸ್ಬೇಕು, ತಲೆ ಬಾಗಿಸ್ಬೇಕು, ಶ್ರಮಪಟ್ಟು ದುಡಿಬೇಕು, 100 ಕೆಲಸ ಮಾಡಿದಳಕ್ಕೆ ಅವಾಗ ಒಂದು ತುತ್ತ ಊಟ ಸಿಗ್ತಿರ್ತೈತಿ.
ಸೊ ಇದು ಯುದ್ಧದಲ್ಲಿ ನಾನು ಅವರಿಗೆ ಧೈರ್ಯದಿಂದ ಎದುರಿಸೋದು ಕಲಿಸ್ತೀನಿ. ಈ ಜೀವನದ ಯುದ್ಧದೊಳಗೆ ನಾನು ಧೈರ್ಯದಿಂದ ಎದುರಿಸೋದು ಕಲಿಸ್ತೀನಿ ಅಂತಂದು ಆಕೆ ಹೇಳ್ತಾಳೆ. ಐ ಮಸ್ಟ್ ಲಿವ್. ಏನು ಹೇಳ್ತಾಳೆ ಆಕೆ? ನಾನು ಜೀವಂತ ಇರಬೇಕು. ಐ ಮಸ್ಟ್ ಲಿವ್. ಅವನು ಹೇಡಿಯಾಗಿ ಸತ್ತು ಹೋದ, ಜೀವನ ಎದುರ್ಸೋಕ್ಕಾಗಲಿಲ್ಲ. ಆದರೆ ಈಕೆಗೆ 100 ಕಷ್ಟ ಇದ್ದು ಮೊದಲು, ಮತ್ತಿಷ್ಟು ಕಷ್ಟಗಳು ಜಾಸ್ತಿ ಅದು. ಈಗ ಆ ಥರ 4 ಪಟ್ಟು ಕಷ್ಟ ಜಾಸ್ತಿ ಅದು. ಆದರೆ ಈಕೆ ಏನು ಹೇಳ್ತಾಳು? ನಾನು ಜೀವಂತ ಇರ್ತೀನಿ. ಐ ಮಸ್ಟ್ ಲಿವ್. ಐ ಮಸ್ಟ್ ಎಂಬ್ರೇಸ್ ಲೈಫ್ ನಾಟ್ ಡೆತ್. ನಾನೇನು ಮಾಡಬೇಕು? ನಾನು ಜೀವಂತ ಇರಬೇಕು. ನಾನು ಜೀವನ ಒಪ್ಪಿಕೋಬೇಕು. ಐ ಟು ಎಕ್ಸೆಪ್ಟ್ ಲೈಫ್. ಜೀವನ ಹೆಂಗೆ ಬರ್ತೈತೆ ಹಂಗೆ ಎದುರಿಸ್ಬೇಕು. ನಾನು ಜೀವನ ಎದುರಿಸಿ ಬಂದು ನಾನು ಒಪ್ಕೊಂಡು ಜೀವನ ಸಾಧಿಸಬೇಕು ಅಂತಂದು ಹೇಳ್ತಾಳೆ. ಐ ಮಸ್ಟ್ ಎಂಬ್ರೇಸ್ ಲೈಫ್ ನಾಟ್ ಡೆತ್. ಸಾವಿಗೆ ಒಪ್ಕೋಬಾರದು. ಸಾವು ಬತ್ತಂದ್ರೆ ಸಾವಿಗೆ ದೂರ ಆಗಬೇಕು, ಸಾವದಿಂದ ಪಾರಾಗಬೇಕು. ಆದರೆ ಜೀವನ ಎದುರಿಸ್ಕೊಂಡು ನಡೀತೀನಿ ಅಂತಂದು ಶೀ ಸೇಸ್. ಎಂಬ್ರೇಸ್ ಲೈಫ್ ಆ್ಯಂಡ್ ಸ್ಟ್ರಗಲ್ ಫಾರ್ ಲೈಫ್. ಜೀವನಕ್ಕೆ ಹೊಂದ್ಕೊಂಡು, ಜೀವನಕ್ಕೆ ಒಪ್ಕೊಂಡು ನಾನು ಜೀವನ ಸಾಧಿಸ್ತೀನಿ. ಸ್ಟ್ರಗಲ್ ಫಾರ್ ಲೈಫ್. ಜೀವಂತ ಉಳ್ಯಾಕೆ ನಾನು ಪ್ರಯತ್ನ ಪಡ್ತೀನಿ. ಆದಷ್ಟು ಜೀವಂತ ಉಳ್ಯಾಕೆ ನಾನು ನೋಡ್ತೀನಿ. ಈ ಕಷ್ಟದಾಗೂ ಜೀವನ ಮಾಡೋಕ್ಕೆ ನಾನು ನೋಡ್ತೀನಿ ಅಂತಂದು ಶೀ ಸೇಸ್. ಸೊ ದಿಸ್ ಈಸ್ ಅಬೌಟ್ ದಿ ಪೋಯಮ್ ದಿ ಫಾರ್ಮರ್ಸ್ ವೈಫ್. ಇಲ್ಲಿ ನೀವು ಸ್ಟಾರ್ಟಿಂಗ್ದಿಂದ ನೋಡ್ತೀರಿ ಅಂತಂದ್ರೆ ಇಷ್ಟು ನಾವು ಫಾರ್ಮರ್ಸ್ ವೈಫ್ ಅಂತಂದು ವೀಕಾಗಿ ಅಂತಂತ ಕನ್ಸಿಡರ್ ಮಾಡಿದ್ರು, ಹೌದಪ್ಪ ಆಕೆ ಭಾಳ ದುರ್ಲಭ, ಮನೆಯೊಳಗೆ ಇರ್ತಾಳೆ, ಬೇರೆದೇನು ಕೆಲಸ ಬರೋಂಗಿಲ್ಲ, ಆಕೆ ಹೆಂಗೆ ಸಾಧನೆ ಮಾಡೋಕ್ಕೂ ಆಗಂಗಿಲ್ಲ ಅಂತ ತಿಳ್ಕೊಂಡ್ರು, ಹೆಂಗೆ ಸಾಧನೆ ಮಾಡ್ತಾಳೆ ಈಕೆ ಜೀವನ ಅಂತಂತ ಇಷ್ಟೆಲ್ಲ ವಿ ಹ್ಯಾವ್ ಬಿನ್ ಲುಕಿಂಗ್ ದಿ ಫಾರ್ಮರ್ಸ್ ವೈಫ್ ಆಸ್ ದಿ ವೀಕೆಸ್ಟ್ ಕ್ಯಾರೆಕ್ಟರ್. ಬಟ್ ಹಿಯರ್ ಶಿ ಲೀವ್ಸ್ ವಿತ್ ಎ ಪಾಸಿಟಿವ್ ನೋಟ್. ಲಾಸ್ಟಿಗೆ ಏನಂತಾಳೆ? ನಾನು ಹೇಗೆ ಮಾಡಿದ್ರೂ ಸಾವಿಗೆ ಒಪ್ಕೊಳ್ಳೋಂಗಿಲ್ಲ, ಜೀವನ ಸಾಧಿಸ್ತೀನಿ. ಸಾಧಿಸೋದಷ್ಟಲ್ಲ, ನನ್ನ ಮಕ್ಕಳಿಗೆ ಸಾಯೋದಂತಂತ ಕಲಿಸಂಗಿಲ್ಲ, ಜೀವನ ಎದುರಿಸೋದಂತ ಕಲಿಸ್ತೀನಿ. ಬರೀ ಒಂದು ಬಕ್ಷಿ ಊಟದ ಸಂಬಂಧ ಅಂತಲ್ಲ, ಒಂದು ಬಕ್ಷಿ ಅಕ್ಕಿ ಸಂಬಂಧ ಅಂತಲ್ಲ, ಒಂದು ಹೊತ್ತದ ಊಟದ ಸಂಬಂಧ ಅಂತಲ್ಲ, ಆದರೆ ಜೀವನ ಹೇಗೆ ಎದುರಿಸ್ಬೇಕನ್ನೋದು ಇದು ನನ್ನ ಮಕ್ಕಳಿಗೆ ಕಲಿಸ್ತೀನಿ. ಇದು ನನ್ನ ಮಕ್ಕಳಿಗೆ ಕಲಿಸ್ಬೇಕಾದ್ರೆ ನಾನು ಜೀವಂತ ಉಳಿಲೇಬೇಕು, ನಾನು ಸಾಯಂಗಿಲ್ಲ, ನಾನು ಜೀವನ ಸಾಧನೆ ಮಾಡಲೇಬೇಕು, ಜೀವಂತಿದ್ದ ಇದು ಗಳಿಸ್ತೀನಿ ಅಥವಾ ನನ್ನ ಜೀವನ ಸಾಧಿಸ್ತೀನಿ ಅಂತಂದು ಆಕೆ ಹೇಳ್ತಾಳೆ. ಸೊ ದಿಸ್ ಈಸ್ ಅಬೌಟ್ ದಿ ಫಾರ್ಮರ್ಸ್ ವೈಫ್. ಹಿಯರ್ ಇನ್ ದಿಸ್ ಯು ಕ್ಯಾನ್ ಸಿ ದಿ ಸೋಷಿಯಲ್ ಫ್ಯಾಕ್ಟರ್, ದಿ ಎಕನಾಮಿಕಲ್ ಫ್ಯಾಕ್ಟರ್, ಸೈಕಲಾಜಿಕಲ್ ಫ್ಯಾಕ್ಟರ್ಸ್, ಇವೆಲ್ಲ ಆ ಥರದಲ್ಲಿ ಇರ್ತವೆ. ಆಕಿನ ಮನಸ್ಥಿತಿ ಹೆಂಗಿತ್ತು, ಆಕೆ ಏನು ಮಾಡಿದವಳು, ಆಕಿನ ಫೈನಾನ್ಷಿಯಲ್ ಪ್ರಾಬ್ಲಮ್ ಸಾಕಷ್ಟು ಅದಾವೆ. ಮೊದಲನೇ ಸಾಲಗಳು ಸಾಕಷ್ಟು ಅದಾವೆ, ಮತ್ತಿಟ್ಟು ಸಾಲ, ಈ ಗಂಡನೂ ಇಲ್ಲ, ಹೆಂಗೆ ಜೀವನ ಎದುರಿಸ್ತಂತಂದು ಆಕೆ ಎಷ್ಟು ಕರೇಜಸ್ನಿಂದ ಹೇಳ್ತಾರೆ. ಸೊಸೈಟಿದಾಗ ಮೊದಲು ಆಕೆಗೆ ಫಾರ್ಮರ್ಸ್ ವೈಫ್ ಅಂತಂತಂದ್ರೆ ಮೊದಲಿಂದ ಆಕೆ ಕೆಳಗೆ ಈ ಥರ ರ್ಯಾಂಕ್ನಾಗ ಹುಟ್ಟಿದ್ದೆ ಆಕೆನ ತಲೆ ಬಾಗಿಸಿ ಹುಟ್ಟಿದ್ದಕ್ಕೆ, ಕೈ ಚಾರಿಸಿ ಹುಟ್ಟಿದ್ದಕ್ಕೆ. ಇಷ್ಟೆಲ್ಲ ಕಷ್ಟ ಇದ್ರೂ ಆಕೆ ಏನಂತ, ನಾನು ಸಾಧನೆ ಮಾಡೋದು ಬಿಡೋಂಗಿಲ್ಲ, ನಾನು ಏನೋ ಮಾಡಿ ಸಾಧನೆ ಮಾಡಿ ಜೀವನ ಮಾಡ್ತೀನಿ, ಈ ಜೀವನದ ಹೋರಾಟ ಒಳಗೆ ನಾನು ಯಶಸ್ವಿಯಾಗಿ ಬರ್ತೀನಿ ಅಂತಂದು ಹೇಳ್ತಾಳೆ. ಹೋಪ್ ಯು ಹ್ಯಾವ್ ಫಾಲೋಡ್ ದಿಸ್ ಪೋಯಮ್. ಈ ಪೋಯಮ್ ತಿಳಿದಿರಬೇಕು ಅಂತದೇನು ಟಫ್ ಆಗಿಲ್ಲ. ಇಟ್ ಈಸ್ ಅ ಸಿಂಪಲ್ ಪೋಯಮ್ ವಿತ್ ಈ ಇಂಡಿಯನ್ ಥೀಮ್ ಐತಿ. ಸಾಕಷ್ಟು ನೀವು ನೋಡ್ತಿರ್ತೀರಿ ನಮ್ಮ ನ್ಯೂಸ್ ಪೇಪರ್ದಲ್ಲಿ, ಅದು ಸಾಕಷ್ಟು ರೈತರ ಸಾಯ್ತಿರ್ತಾರೆ, 100 ಕಾರಣದಿಂದ ಸಾಯ್ತಿರ್ತಾರೆ. ಅವರಿಗೆಲ್ಲಗೂ ಇದು ಒಂದು ಒಳ್ಳೆಯ ಪಾಠ. ಆ್ಯಂಡ್ ಇಟ್ ಈಸ್ ಆಲ್ಸೋ ರೆಫರೆನ್ಸ್ ಟು ದಿ ಅದರ್ ಮೆಂಬರ್ಸ್ ಆಫ್ ದಿ ಸೊಸೈಟಿ ಒಳಗೆ ಏನಂತಂದ್ರೆ ಹಿಂಗೆ ಈ ರೀತಿಯಾಗಿ ಸಾಯಬಾರ್ದು, ಏನೋ ಮಾಡಿ ಜೀವನ ಸಾಧನೆ ಮಾಡಬೇಕಂತ ಅನ್ನೋದು ಈ ಪೋಯಮ್ದಲ್ಲಿ ಕಂಡು ಬರುತ್ತೆ.